ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ. ನಾನು ಪ್ರತೀಕ್ಷಾ. ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಅಂತ ಅಂಬರೀಷ್ ಅಣ್ಣ ಹೇಳಿದ ಮೇಲೆ ಆ ನೇಮ್ ಅಂತ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಈಗ ಅದೇ ತರ ನಟ್ವರ್ ಲಾಲ್ ಬರ್ತಿದ್ದಾರೆ. 23ನೇ ತಾರೀಕು ನಟ್ವರ್ ಲಾಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನನ್ನ ಜೊತೆಗೆ ಹೀರೋ ಕಮ್ ಪ್ರೊಡ್ಯೂಸರ್, ಹೀರೋಯಿನ್, ಡೈರೆಕ್ಟರ್ಸ್ 3 ಜನ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. 3 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸ್ವಲ್ಪ ಟಯರ್ಡ್ ಆಗಿರೋ ತರ ಕಾಣಿಸ್ತಾ ಇದ್ದೀರಾ. ಅಯ್ಯೋ ಸ್ವಲ್ಪ ಅಲ್ಲ, ತುಂಬಾ ಓವರ್ ಟೈರ್ಡ್. ಓಕೆ, ಇವಾಗ ಸ್ವಲ್ಪ ಸಿನಿಮಾ ಬಗ್ಗೆ ಒಬ್ವಿಯಸ್ಲಿ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇವತ್ತು ವ್ಯಾಲೆಂಟೈನ್ಸ್ ಡೇ. ಒಬ್ವಿಯಸ್ಲಿ ಪಾಪ ಸೋನಲ್ ಅಂತೂ ಅವಾಗಲೇ ಸಿಕ್ಕಾಬಿಟ್ಟೆ ಬೇಜಾರು ಮಾಡ್ಕೊತಿದ್ರು, ನನಗೆ ಯಾರು ಲವರ್ಸೇ ಇಲ್ಲ, ಯಾರು ಪ್ರಪೋಸೇ ಮಾಡಲ್ಲ ಅಂತ. ಬಟ್ ಸ್ಟಿಲ್ ಇವಾಗ ಕೇಳ್ತೀನಿ ಸರ್, ನಿಮಗೆ ನಿಮ್ಮ ಲೈಫಲ್ಲಿ ಇಷ್ಟು ವರ್ಷ ಲೈಫಲ್ಲಿ ಯಾವ್ದಾದ್ರು ಮರೆಯಕ್ಕೆ ಆಗದೆ ಇರೋ ವ್ಯಾಲೆಂಟೈನ್ಸ್ ಡೇ ಇದೆಯಾ? ನಂದೊಂದು ಫೋಟೋ ಇದೆ, 7 ಇಯರ್ಸ್ ಬ್ಯಾಕ್ ಹಾಕಿದ್ದೀನಿ. ಡೇಟಿಂಗ್ ಅಂತ ಒಂದು ಹಾಕಿದ್ದೀನಿ. ಖರ್ಜೂರನ ಹಿಡ್ಕೊಂಡು ಓಕೆ ನೋಡಿ, ಅದೇ ಡೇಟಿಂಗ್ ನಮ್ದು. ನಾನು ವ್ಯಾಲೆಂಟೈನ್ಸ್ ಡೇ ಕೇಳಿ ಡೇಟ್ ಬಗ್ಗೆ. ವ್ಯಾಲೆಂಟೈನ್ಸ್ ಡೇಗೆಲ್ಲ ನಾವು ಇಂಪಾರ್ಟೆನ್ಸೇ ಕೊಡ್ತಾ ಇರಲಿಲ್ಲ. ನಾವು ಸ್ಕೂಲಲ್ಲೆಲ್ಲ ಓದಬೇಕಾದ್ರೆ ನಮ್ಗೆ ಆ ಎಕ್ಸ್ಪೋಸರ್ ಇರಲಿಲ್ಲ. ಯಾವ ಥರ ಅಂತ ಹೇಳಿದ್ರೆ ನಮ್ದು ಬೇರೆ ಥರ ಸ್ಕೂಲು. ನಾವು ಹಳ್ಳಿಯಲ್ಲಿ ಓದಿದ್ದಲ್ಲ, ಹುಡುಗಿರ ಜೊತೆ ಮಾತಾಡೋದಕ್ಕೆ ಎದುರ್ಕೋತಾ ಇದ್ವಿ ನಾವು. ಓಕೆ, ಅದಾದ್ಮೇಲೆ ಕಾಲೇಜಿಗೆ ಬಂದಾದಮೇಲೆ ನಾವು ಬಾಯ್ಸ್ ಕಾಲೇಜು. ನೆಕ್ಸ್ಟು ಇಮಿಡಿಯೇಟಾಗಿ ಡಿಗ್ರಿ ಮುಗಿದ ತಕ್ಷಣ ಡಿಗ್ರಿಲಿ ಹೋಗ್ತಾ ಇರಬೇಕಾದ್ರೆ ಆ್ಯಕ್ಟಿಂಗು. ಮತ್ತೆ ಬಾಂಬೆಗೆ ಹೋಗಿದ್ದು. ಟೈಮೇ ಸಿಕ್ಕಿಲ್ಲ ಇದೆ ಎಲ್ಲ ಏನಕ್ಕೂ. ವಿಯರ್ಡೆಸ್ಟ್ ಲವ್ ಪ್ರಪೋಸಲ್ ಯಾವ್ದಾದ್ರು ಆಗಿದೆಯಾ ನಿಮಗೆ? ನನಗೆ ಆಗಿಲ್ಲ. ಆಗಿಲ್ವಾ? ನನಗೆ ಯಾರು ಪ್ರಪೋಸ್ ಮಾಡಿಲ್ಲ. ನನಗೆ ಯಾರು ಪ್ರಪೋಸ್ ಮಾಡಿಲ್ಲ, ನಾನು ಪ್ರಪೋಸ್ ಮಾಡಿಲ್ಲ. ಇದು ಸೀರಿಯಸ್ಲಿ ನಿಜ. ಹೌದಾ? ನಂಬೇಕಾ ನಾವು 100% ನಂಬೋದು. ಸರ್ ನಂಬೋದಾ ಸರ್ ಅವ್ರು ಹೇಳೋದನ್ನೆಲ್ಲ? ನೀವ್ ಯಾರಿಗೂ ಪ್ರಪೋಸ್ ಮಾಡ್ಲಿಲ್ಲ? ನಾನು ಯಾರಿಗೂ ಪ್ರಪೋಸ್ ಮಾಡಿಲ್ಲ, ನಿಮ್ಗೂ ಬರ್ಲಿಲ್ಲ? ನನಗೂ ಬಂದಿಲ್ಲ. ಒಂದು ಕ್ರಶ್ ಇತ್ತು, ಅದು ನಾನು ಪ್ರಪೋಸ್ ಎಲ್ಲ ಮಾಡೋಕೆ ಹೋಗಿಲ್ಲ. ಅಷ್ಟೇ, ಕ್ರಶ್ ಆಗೇರಿ ಸಾಕು, ನೀವು ಪ್ರಪೋಸ್ ಎಲ್ಲ ಮಾಡಿ. ಬಟ್ ಸೋನಲ್, ನಿಮ್ಗೆ ಯಾವ್ದಾದ್ರು ವಿಯರ್ಡೆಸ್ಟ್ ಲವ್ ಪ್ರಪೋಸಲ್ ಯಾವ್ದಾದ್ರು ಬಂದಿದ್ಯಾ? ವಿಯರ್ಡೆಸ್ಟ್ ಅಂತೆಲ್ಲ ಬ್ಯೂಟಿಫುಲ್ ಆಗಿ ಅಂತೂ ಬ್ಯೂಟಿಫುಲ್ ಇಲ್ಲ. ಒನ್ ವಾಸ್ ಇನ್ ದ, ನಾನು ಆಕ್ಚುಲಿ ಪ್ರೀವಿಯಸ್ ಇದರಲ್ಲೂ ಹೇಳಿದೆ, ಐ ಥಿಂಕ್ ದ ಬೆಸ್ಟ್ ಪ್ರಪೋಸಲ್ ನನಗೆ ವಾಸ್ ಇನ್ ದ ಫ್ಲೈಟಲ್ಲಿ ಪ್ರಪೋಸ್ ಮಾಡಿರೋದು. ನನಗೆ ಗೊತ್ತಿಲ್ಲದೆ ಯಾರೋ ಒಬ್ಬರು ಅಲ್ಲಿದ್ದು, ದಟ್ ವಾಸ್ ಒನ್ ಆಫ್ ದ ಬೆಸ್ಟ್. ಅಲ್ಲಿ ಅನೌನ್ಸ್ ಮಾಡಿಸಿ ಪ್ರಪೋಸ್ ಮಾಡಿರೋದು. ಐ ಥಿಂಕ್ ದಟ್ ವಾಸ್ ದ ಬೆಸ್ಟ್. ವಾವ್, ಸೂಪರ್. ಸರ್ ನಿಮ್ಗೆ ಯಾವ್ದಾದ್ರು ಲವ್? ನಮ್ಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ. ಗೊತ್ತಾ ಅದ್ರ ಬಗ್ಗೆನೇ ಸರ್, ನಿನ್ನೆ ತಾನೇ ಒಂದು ರಾತ್ರಿ ಲೀಕ್ ಮಾಡಿದಿರ ಮ್ಯಾಟ್ರ್. ಸರ್ ಸುಳ್ಳು ಹೇಳ್ಬೇಡಿ, ಪ್ರಪೋಸ್ ಹೆಂಗ್ ಮಾಡಿದ್ರಿ? 2013 ಡಿಸೆಂಬರ್ ಮ್ಯಾಟ್ರ್. ಇಲ್ಲ, ಜಸ್ಟ್ ಫ್ರೆಂಡ್ ಇದಾರೆ ಅಷ್ಟೇ. ಹೇಳಾಗಿಲ್ಲ ಸರ್. 2013 ಮ್ಯಾಟರ್ ಏನು ಅಂತ ಹೇಳಿ ಸರ್ ಪ್ರಪೋಸ್ ಮಾಡಿರೋದು ಹೆಂಗೆ ಅಂತ ಹೇಳಿ ಸರ್, ಅಷ್ಟೇ ಅಟ್ಲೀಸ್ಟ್ ಫ್ರೆಂಡ್ ಇದಾರೆ ಅಷ್ಟೇ. ಪ್ರಪೋಸ್ ಮಾಡಿದೀರಾ? ಅಲ್ಲ, ಅದೆಲ್ಲ ಹೇಳ್ತೀವಿ ಬಿಡಿ. ಅಲ್ಲ, ಯಾರಿಗೆ ಅಂತ ಬೇಡ, ಅಟ್ಲೀಸ್ಟ್ ಹೇಗ್ ಮಾಡಿದ್ರಿ ಅಂತ ಹೇಳ್ಬೋದಲ್ಲ. ಆ ಥರ ಏನಿಲ್ಲ, ಫ್ರೆಂಡ್ಸ್ ಇದಾರೆ. ನಮ್ಮ ಈ ಪ್ರಪೋಸಲ್ ಸೀನ್ ಎಲ್ಲ ಹೀರೋಸ್ ಕೈಯಿಂದ ಮಾಡಿಸ್ತಾರೆ ತಾನೆ, ಇವ್ರು ಯಾಕೆ ಹೇಳ್ಬೋದು ಇವ್ರ ಕೈಯಿಂದ ಮಾಡಿಸಿ? ಇವಾಗ ಸೋನಲ್ ಅವರು ತುಂಬಾ ಆಸೆ ಪಡ್ತಿದ್ದಾರೆ, ಸೊ ಹಾಗಾಗಿ ನೀವು ಸೋನಲ್ಗೆ ಪ್ರಪೋಸ್ ಮಾಡಿ. ಇಲ್ಲ ಅದು ಅಷ್ಟೇ. ಆಡಿಯನ್ಸ್ ಎಲ್ಲ ಭಯಭೀತರಾಗೋಗ್ತಾರೆ. ಹೀರೋ ಮಾಡ್ಬೇಕಂತ ನಾನು. ಹೀರೋ ಬೇಡ, ಇವತ್ತು ಒಂದ್ ಸ್ವಲ್ಪ ಚೇಂಜಸ್ ಇರ್ಲಿ, ಡೈರೆಕ್ಟರ್ ಮಾಡ್ಲಿ. ಸರ್ ನೀವು ಹೆಂಗ್ ಸರ್ 2013 ಡಿಸೆಂಬರ್ ಅಲ್ಲಿ ಹೆಂಗ್ ಪ್ರಪೋಸ್ ಮಾಡಿದ್ರೆ ಅದೇ ರೀತಿ ರಿಪೀಟ್ ಮಾಡಿ ಸರ್. ಒಂದು ಅಟ್ಲೀಸ್ಟ್ ಒಂದು ಶೋ ಹೀರೋ ಸರ್ ಮಾಡ್ತಾರೆ. ಹೀರೋಯಿನ್ಗೆ ಯಾವತ್ತಿದ್ರು ಹೀರೋನೇ ಪ್ರಪೋಸ್ ಮಾಡ್ಬೇಕು. ಡೈರೆಕ್ಟ್ರು ಮಾಡಿದ್ರೆ ನಂಗೆ ಗೊತ್ತಿಲ್ಲ ಸರ್, ಅವ್ರಿಬ್ರು ಡಿಮಾಂಡ್ ಮಾಡ್ತಿದ್ದಾರೆ, ನೀವು ಮಾಡ್ಬೇಕು. ಅಲ್ಲ, ಮೋಸ್ಟ್ಲಿ ನನ್ಗೆ ನೋಡಿ ಅವ್ರಿಗೆ ಆಗಲ್ಲ ಪ್ರಪೋಸ್ ಮಾಡಿಗೆ, ಆಯ್ತು ಅವ್ರಿಗೇನೆ ಪ್ರಪೋಸ್ ಮಾಡಿ. ಹೋಗಿ ಆಂಕರ್ಗೆ ಮಾಡಿ ಸರ್, ಖಂಡಿತ ಬೇಡ. ಮೇಡಮ್ಗೆ ಮಾಡಿ, ಅವರು ಬೇಜಾರು ತಿಳ್ಕೊಂತಾರೆ. ನಿಮಗೆ ಬೇಜಾರಾಗಲ್ಲ ಆಗಿದ್ರೆ? ಅವ್ರು ಹೇಳ್ತಿರೋದು ಅವ್ರಿಗೆ ಮಾಡಕ್ ಇಷ್ಟ ಇದೆ, ನಿಮಗೆ ಬೇಜಾರು ಮಾಡಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತ. ಸರ್ ಅವರು ಅಂದ್ರೆ ಯಾರು ಸರ್? ಫ್ರೆಂಡ್ ಅಷ್ಟೇ. ಫ್ರೆಂಡ್ಸ್ ಹೋಗ್ಲಿ ಬಿಡಿ ಪಾಪ. ಬೇಗ ನೀವು ಸ್ವಲ್ಪ ಡೈರೆಕ್ಟ್ ಆಗಿ ಇನ್ನೊಂದ್ಸಲ ಪ್ರಪೋಸ್ ಮಾಡಿ ಎಲ್ಲ ಚೆನ್ನಾಗಿರಿ. ಎನಿವೆ, ಈಗ ನಟ್ವರ್ ಲಾಲ್ಗೆ ಬರೋಣ ಸರ್. ಇವಾಗ ನಟ್ವರ್ ಲಾಲ್, ಈ ಕನ್ವರ್ ಲಾಲ್ ರಿಲೇಟಿವ್ ಏನಾದ್ರು? ಇಲ್ಲ, ಖಂಡಿತ ಇಲ್ಲ ಮೇಡಮ್, ಖಂಡಿತ ಇಲ್ಲ. ಮಿಸ್ಟರ್ ನಟ್ವರ್ ಲಾಲ್ ಇದು 70s ಒಬ್ಬ ಇರ್ತಾನೆ, ಅವನು ಮ್ಯಾನ್ಯಲಿ ಫ್ರಾಡ್ ಮಾಡೋದ್ರಲ್ಲಿ ಕಾನ್ ಕಿಂಗ್. ಈ ನಟ್ವರ್ ಲಾಲ್ ಇವನು ಆನ್ಲೈನಲ್ಲಿ ಫ್ರಾಡ್ ಮಾಡೋದ್ರಲ್ಲಿ ಕಾನ್ ಕಿಂಗ್. ಆ ಮ್ಯಾನ್ಯಲ್ಗೂ ಮತ್ತು ಆನ್ಲೈನ್ಗೂ ಯಾವ ರೀತಿ ಸಿಮಿಲಾರಿಟಿ ಇರುತ್ತೆ ಅನ್ನೋದನ್ನೇ ಈ ಮಿಸ್ಟರ್ ನಟ್ವರ್ ಲಾಲ್ ಅಲ್ಲಿ ತೋರಿಸಿದ್ದೀವಿ ಮೇಡಮ್. ಓಕೆ, ಸೂಪರ್. ಇನ್ನು ಈ ನಟ್ವರ್ ಲಾಲ್ಗೆ ನಾಯಕಿಯಾಗಿ ಸೋನಲ್ ಎಂಟ್ರಿ ಹೇಗಾಯಿತು? ಐ ಥಿಂಕ್ ದೇ ಸಾಂಗ್ ಒನ್ ಆಫ್ ಮೈ ಸಾಂಗ್ಸ್, ಶೃಂಗಾರದ ಹೊಂಗೆ ಮರ ಸಾಂಗ್, ಪಂಚತಂತ್ರ ನೋಡಿ ಆ ಸಾಂಗ್ ನೋಡಿ ನನ್ನನ್ನು ಅಪ್ರೋಚ್ ಮಾಡಿರೋದು ಅವ್ರು ಆ್ಯಕ್ಚುಲಿ. ಸೊ ನನಗೆ ನನ್ನ ಲೈನ್ ಸ್ಟ್ರಾಂಗ್ ಅಂತ ಅನಿಸ್ತು, ಆ್ಯಂಡ್ ನನಗೆ ಈ ಕ್ಯಾರೆಕ್ಟರ್ಗೆ ಜಸ್ಟಿಫೈ ಮಾಡ್ಬೋದು ಅಂತನೂ ಅನಿಸ್ತು. ಆ್ಯಂಡ್ ಅಫ್ಕೋರ್ಸ್ ಅ ವಂಡರ್ಫುಲ್ ಟೀಮ್. ನನಗೆ ವೈಬ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ಸೊ ಐ ವೈಬ್ಡ್ ವೆಲ್ ವಿತ್ ದ ಟೀಮ್. Tanush is also a wonderful human. Director also was well prepared. ಅವ್ರಿಗೆ ಗೊತ್ತು, ಓಕೆ ಇದು ಬೇಕ್ಸ್ ಮೇಡಮ್ ನನಗೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಲಿ.
ಶೂಟಿಂಗ್ ಮುಂಚೆನೇ ನನಗೆ ಸ್ಕ್ರಿಪ್ಟ್ ಹೇಳುವಾಗ ಅದೊಂದಿತ್ತು ಅವ್ರಿಗೆ. ಸೊ ಇವ್ರು ಏನೋ ಮಾಡ್ತಾರೆ ಅನ್ನೋದು ಒಂದು ಗ್ಯಾರಂಟಿ ಇತ್ತು ನನಗೆ. ಓಕೆ, ಏನೋ ಒಂದು ಮಾಡ್ತಾರೆ, ಬಟ್ ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ನಮಗೆ ಇದೆಯಾ? ಯಾ ತುಂಬ ಚೆನ್ನಾಗಿ ಟ್ರೇಲರಲ್ಲೇ ಐ ಥಿಂಕ್ ಟ್ರೇಲರ್ ನೋಡಿದ ಮೇಲೆ ತುಂಬ ಜನರು ಈ ವಿಷಯ ಮಾತಾಡಿದ್ದಾರೆ. ಪ್ರಾಬ್ಲಿ ಮೇಕಿಂಗಲ್ಲಿರಲಿ ಯಾವುದರಲ್ಲೂ ಕಾಂಪ್ರಮೈಸ್ ಮಾಡದೆ ಮಾಡಿರೋವಂಥ ಒಂದು. ವಾವ್, ಸೂಪರ್. ಇನ್ನು ತನುಷ್, ಸಿನಿಮಾದಲ್ಲಿ ಅವತಾರ ಪುರುಷ, ನೀವು ತುಂಬಾ ಅವತಾರಗಳನ್ನ ತಾಡಿದ್ದೀರಾ, ಅದ್ರ ಬಗ್ಗೆ ಸೀಕ್ರೆಟ್ ಏನೋ, ಆ ಸೀಕ್ರೆಟ್ನ ಸ್ವಲ್ಪ ರಿವೀಲ್ ಮಾಡ್ಬೋದಾ? ಅಷ್ಟೊಂದು ಪಾತ್ರಗಳು, ಅಷ್ಟೊಂದು ಪಾತ್ರಗಳು ಯಾವ ಥರ ಇದೆ ಅಂತ ಹೇಳಿದ್ರೆ, ಆ ಸೀನಿಗೆ ಬೇಕಾಗಿರೋಂಥ ಪಾತ್ರಗಳು ಯಾವುದು ನಾವು ಆರ್ಟಿಫಿಷಿಯಲ್ ಯಾವುದು ಕ್ರಿಯೇಟ್ ಮಾಡಿಲ್ಲ. ಆ ಸೀನಿಗೆ ಬೇಕಾಗಿರೋಂಥ ಪಾತ್ರ ನೀಟಾಗಿ ರೆಡಿ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೀವಿ. ಒಂದೊಂದು ಗೆಟಪ್ಗೂ ಒಂದೊಂದು ಥರ ಬಾಡಿ ಶೇಪ್ಸ್ ಆಗಿರ್ಬೋದು, ಮತ್ತು ಟ್ರಿಮ್ ಗಡ್ಡದ್ದು ಚೇಂಜಸ್ ಇರ್ಬೋದು, ಕೂದಲು ಚೇಂಜಸ್ ಇರ್ಬೋದು. ಒಂದರಲ್ಲಿ ಗುಂಡು ಬಾಲ್ಡ್ ಲುಕ್ ಇದೆ, ಬಾಲ್ಡೇಗ್ ಲುಕ್ ಇದೆ, ಓಕೆ, ಆ ಥರ ಲುಕ್ಸ್ ಎಲ್ಲ ಇದೆ. ಪ್ರತಿಯೊಂದು ಇದನ್ನು ಸಣ್ಣದು ಬಾಯ್ಲ್ಡ್ ಎಗ್ ಅನ್ನೋದನ್ನ ಇಟ್ಕೊಂಡು ನನ್ನೇ ಟ್ರೋಲ್ ಮಾಡಿಬಿಟ್ರೆ ಕಷ್ಟ. ಆಮೇಲೆ ಅವ್ರು ಹೇಳಿರೋದು ಅದು. ಅಲ್ಲ ಸರ್, ಅವರಿಬ್ರು ಅಷ್ಟೇ ಎಂಜಾಯ್ ಮಾಡ್ತಿದ್ದಾರೆ, ಅಷ್ಟು ನಗ್ತಿದ್ದಾರೆ, ನೀವು ಯಾಕೆ ಎಷ್ಟೊಂದು ಸೀರಿಯಸ್ ಆಗಿದೆ? ಸೀರಿಯಸ್ ಇಲ್ಲ, ನಮಗೆ ನೆಕ್ಸ್ಟ್ ಅಲ್ಲಿ DTS ಅಲ್ಲಿ ಕರೆಕ್ಷನ್ ನಡೀತಾ ಐತೆ, ಏನಾಯ್ತು ಅಂತ ಅದ್ರ ಬಗ್ಗೆ ಟೆನ್ಷನ್. ಅದ್ರ ಬಗ್ಗೆ ಅಲ್ಲ, ಅದು ಆಮೇಲೆ ಸ್ವಲ್ಪ ನಮ್ಮ ಅಸೋಸಿಯೇಟ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದೇ ಅಲ್ಲ, ಆಮೇಲೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ನೋಡಿ, ಅವ್ರಿಬ್ರು ಎಷ್ಟು ಸ್ಮೈಲ್ ಆಗಿ ಎಷ್ಟು ಚಂದ ನಕ್ಕೊಂಡು ಮಾತಾಡ್ತಿದ್ದಾರೆ. ನೀವು ನಿನ್ನೆ ನಾನು ಹಿಂಗೆ ಇದ್ದೆ, ನಾನು ಪ್ರ್ಯಾಂಕ್ ಮಾಡುವಾಗ. ಅಲ್ಲ, ಇವರು ಸೆಟ್ಟಲ್ಲೂ ಹೀಗೆ ಸೀರಿಯಸ್ ಆಗಿರ್ತಾರೆ, ಯಾವಾಗ್ಲೂ ಸೀರಿಯಸ್ ಆಗಿರ್ತಾರೆ. ಸೆಟ್ಟಲ್ಲಿ ಅವರು ಫುಲ್ ಅಮಿತಾಬ್ ಬಚ್ಚನ್ ಎಲ್ಲ ಬಂದ್ಬಿಡ್ತಾರೆ ಅವ್ರ ಮೈಯಲ್ಲಿ, ಫುಲ್ ಎನರ್ಜಿ. A to Z ಎಲ್ಲ ಬಂದ್ಬಿಡುತ್ತೆ. ಲ್ಯಾಂಗ್ವೇಜಸ್ ಎಲ್ಲಾ ಸ್ಟಾರ್ಸ್ ಬರ್ತಾರ, ಸಂಸ್ಕೃತ, ಶಿವಣ್ಣ ಮತ್ತೆ ಅಮಿತಾಬ್ ಬಚ್ಚನ್, ಆಲ್ ಬಿಗ್, ರಜನಿಕಾಂತ್ ಅವರೆಲ್ಲ ಬರ್ತಾರೆ. ಶಿವಣ್ಣ ಅವ್ರ ಫ್ಯಾನ್ಸ್ ಬರಲೇಬೇಕಲ್ಲ ನೋಡಿ. ಈ ಡೈಲಾಗ್ ಒಂದು ಚಪ್ಪಾಳೆ ಸರ್. ಬಟ್ ಸರ್, ಇವಾಗ ನಟ್ವರ್ಲಾಲ್ ಸಿನಿಮಾದ ಅವ್ರನ್ನ ಕೇಳಿದಾಗೆ ತುಂಬಾ ಲುಕ್ಸ್ಗಳಿದೆ. ಈ ಲುಕ್ಸ್ಗಳು ಟ್ರೈ ಮಾಡಿದ್ದೀನಿ, ಯಾಕಂದ್ರೆ ಲುಕ್ಸ್ಗಳು ಯಾಕೆ ಈ ಸಿನಿಮಾದಲ್ಲಿ ತಗೊಂಡು ಆ ಸಿಚುವೇಶನ್ ತಕ್ಕ ಹಾಗೆ. ಏನು ಈಗ ಫಾರ್ ಎಕ್ಸಾಂಪಲ್ ಒಂದು ಕೋರ್ಟ್ಗೆ ಹೋಗ್ತಾರೆ, ಒಂದು ಯಾವುದೋ ಒಬ್ಬ ಫೇಕ್ ಶ್ಯೂರಿಟಿ ಕೊಡಿಸೋದಕ್ಕೆ. ಸೊ ಆವಾಗ ಒಂದು ಅಡ್ವೊಕೇಟ್ ಲುಕ್ಕಲ್ಲಿ ಹೋಗಬೇಕು. ಸೊ ಅವನು ಆ ಲುಕ್ಕಲ್ಲಿ ಹೋದಾಗ, ಕೋರ್ಟ್ಗೆ ಹೋದಾಗ, ಸೊ ಅವನು ಐಡೆಂಟಿಫೈ ಯಾವ್ಯಾವುದ್ರಲ್ಲಿ ಮಾಡ್ತಾರೆ, ಆ ಸಿಚುವೇಶನ್ಗಳು ತಕ್ಕನಾಗಿ ನಾವು ಲುಕ್ಸ್ಗಳನ್ನ. ಟೋಟಲ್ ಎಷ್ಟು ಲುಕ್ಸ್ ಇದೆ ಸರ್? 8 ಲುಕ್ಸ್ ಇದೆ ಮೇಡಮ್. 8 ಲುಕ್ಸ್ ಇದೆ. 8 ಲುಕ್ಸ್ ಇದೆ. ಓಕೆ, ಅಂದ್ರೆ ಫುಲ್ ಸಿನಿಮಾದಲ್ಲಿ ನಾವು ತನುಷ್ನ ಬೇರೆ 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 ಲುಕ್ಸ್ ಅಲ್ಲಿ ನೋಡ್ಬೋದು. ಖಂಡಿತವಾಗ್ಲೂ ನೋಡ್ಬೋದು ಅವ್ರದ್ದು. ಓಕೆ, ವಾವ್, ಸೂಪರ್. ಬಟ್ ತನುಷ್, ಅಂದ್ರೆ ಇವಾಗ ಈ ಸೈಬರ್ ಕ್ರೈಮ್ ಅನ್ನೋದಿದೆಯಲ್ಲ, ಈ ಸಬ್ಜೆಕ್ಟ್ ಸಿಕ್ಕಾಪಟ್ಟೆ ಡೆಪ್ತ್ ಇರುವಂತಹ ಸಬ್ಜೆಕ್ಟ್. ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡಬೇಕಂದ್ರೆ ಆಕ್ಚುಲಿ ನಾಲೆಡ್ಜ್ ಇರಬೇಕು. ಚಿಕ್ಕ ಪುಟ್ಟದೇನಾದರೂ ಆಯಿತು ಅಂದರೆ ಜನರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಎಷ್ಟು ಪ್ರಿಪೇರ್ಡ್ ಆಗಿ ಈ ಸಿನಿಮಾ ಮಾಡಿದ್ದು? ನೀವು ಈ ಮೋಸ ಮಾಡೋರು ನೋಡಿರ್ತೀರಾ, ನಿಮಗೆ ಅವ್ರು ಮೋಸ ಮಾಡ್ತಿರ್ತಾರೆ ಅಂತ ಗೊತ್ತಿರುತ್ತೆ. ಕೆಲವೊಬ್ರದ್ದು ಗೊತ್ತಾಗುತ್ತೆ, ಆದ್ರೂ ಮೋಸ ಹೋಗ್ತೀರಾ ನೀವು. ಅವ್ರು ಮೋಸ ಮಾಡ್ತಿರ್ತಾರೆ ಅಂತ ನಿಮ್ಮ ಇನ್ಸ್ಟಿಂಕ್ಟ್ ಹೇಳ್ತಾ ಇದ್ರು ಅವ್ರು ಏನೋ ಕೇಳ್ತಾ ಇದ್ರೆ ನೀವು ಹೇಳ್ತಾ ಇರ್ತಾರೆ ನೀಟಾಗಿ. ಅದೊಂದು ನಮ್ಮ ಸೀನಲ್ಲೂ, ನಮ್ಮ ಸಿನಿಮಾದಲ್ಲೂ ಹಾಗೇನೆ. ಇವಾಗ ಅಲ್ಲಿ ಏನು ನಡೀತಾ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಇನ್ಸೈಡ್ ನಿಮ್ಮ ಒಳಗಡೆ ಗೊತ್ತಿರುತ್ತೆ. ಆ ಸಿನಿಮಾದಲ್ಲಿ, ಆ ಸೀನಲ್ಲಿ ನೋಡಿದಾಗ ನಿಮ್ಗೇನು ವಾ, ಇದು ಕನೆಕ್ಟ್ ಆಗ್ತಿದೆ, ಇದು ನನಗೂ ಆಗಿತ್ತು, ಆ ಸೀನ್ ನನಗೂ ಆಗಿತ್ತು ಅನ್ನೋ ಒಂದು ಕನೆಕ್ಷನ್ ಸಿಗುತ್ತೆ ಸಿನಿಮಾದಲ್ಲಿ. ಆ ಕನೆಕ್ಷನ್ನೇ ನಮ್ಮ ಸಿನಿಮಾ. ನಾನು ಇನ್ನು ಮುಂದಕ್ಕೆ ಜಾಸ್ತಿ ಹೇಳೋಕೆ ಹೋಗ್ಬಿಟ್ರೆ ಸಿನಿಮಾ ಫುಲ್ಲು ರಿವೀಲ್ ಮಾಡ್ದಂಗೆ. ಆ್ಯಂಡ್ ಮೋರ್ ಓವರ್ ಹೀಸ್ ಅ ಲಾಯರ್ ಹಿಮ್ಸೆಲ್ಫ್. ಅವ್ರ ಡೈರೆಕ್ಟರ್ಗಿಂತ ಮುಂಚೆ ಈಸ್ ಆಕ್ಚುಲಿ ಅ ಲಾಯರ್ ಇನ್ ಬೈ ಪ್ರೊಫೆಷನ್. ನೀವು ಲಾಯರ್ ಆಗಿದ್ದವ್ರು ಯಾಕೆ ಸರ್ ಈಗ ಸಡನ್ ಆಗಿ ಡೈರೆಕ್ಷನ್ ಅಥವಾ ಸಿನಿಮಾ ಇಂಡಸ್ಟ್ರಿ ಅಷ್ಟೊಂದು ಒಲವಿತ್ತ ಸಿನಿಮಾ ಬಗ್ಗೆ? ಲಾಯರ್ ಆಗಿದೆ, ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ನನ್ನ ಚೈಲ್ಡ್ಹುಡ್ ಆಂಬಿಷನ್ನೇ. ಸೊ ನಾನು ಅಡ್ವೊಕೇಟ್ ಆಗಬೇಕು ಅಂತ ಇತ್ತು. ಡೈರೆಕ್ಟರ್ ಆಗೋದಕ್ಕೂ ಲಾಯರ್ಗೂ ಎರಡಕ್ಕೂ ಲಿಂಕ್ ಕೇಸಸ್ ಬರುತ್ತಲ್ಲ, he gets to learn a lot. ಬರುತ್ತೆ. ಸೊ ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ಬೋದು, ಬಟ್ ಯಾರು ಕೈ ಕೆಳಗಡೆ ಕೆಲಸ ಮಾಡೋ ಹಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಅಡ್ವೊಕೇಟ್ ಆದೆ. ಅವರು ಎಷ್ಟೋ ಕೇಸಸ್ನ ಹ್ಯಾಂಡಲ್ ಮಾಡಿರ್ತಾರೆ. ಅದರಲ್ಲಿ ಓಕೆ, ಇದೆಲ್ಲ ಜನರಿಗೆ ರೀಚ್ ಆಗಬೇಕು, ಇದು ನಾಲೆಡ್ಜ್ ಜನರಿಗೆ ಇರಬೇಕು. ಸೈಬರ್ ಕ್ರೈಮ್ ಅನ್ನೋದು ಟುಡೇ ಎವ್ರಿ ಒನ್ಸ್ ಫೇಸಿಂಗ್. ಕರೆಕ್ಟ್. ಎವ್ರಿ ಗರ್ಲ್ ಇರಲಿ, ಎಲ್ಲರೂ ಫೇಸ್ ಮಾಡ್ತಿರೋದು ಹ್ಯಾಕಿಂಗ್ ಅಂತೆ, ಇದಂತೆ, ಅದಂತೆ. ಸೊ ಅವರು ಎಷ್ಟೋ ಕೇಸಸ್ನ ಹ್ಯಾಂಡಲ್ ಮಾಡಿರ್ತಾರೆ, ಅದನ್ನು ಜನರಿಗೆ ತಲುಪಿಸ್ಬೇಕು, ಬಟ್ ಇನ್ ಆ್ಯನ್ ಎಂಟರ್ಟೈನ್ಮೆಂಟ್ ವೇ. ಇವಾಗ ಅವ್ರು ಕೂತ್ಕೊಂಡು ನಿಮಗೆ ಬಂದು ಹೇಳಿದ್ರೆ ಹಿಂಗೆ ಇದು ಆ್ಯಕ್ಟು, ಅದು ಆ್ಯಕ್ಟ್ ಅಂತ ಹೇಳಿದ್ರೆ ನಮ್ಮ ತಲೆಗೆ ಹೋಗಲ್ಲ. ಕರೆಕ್ಟ್ ಅಲ್ವಾ? ಅದೇ ನಾವು ವಿಜುವಲಿ ನೋಡಿದ್ರೆ ಏನು, ಇಟ್ ವಿಲ್ ಬಿ ಇನ್ ಯೋರ್ ಹೆಡ್, ಅದು ಕೂರುತ್ತೆ ತಲೆಯಲ್ಲಿ. ಸೊ ವಿತ್ ಎಂಟರ್ಟೈನ್ಮೆಂಟ್ ನಾಲೆಜು ಕೊಡ್ತಾ ಇದ್ದಾರೆ. ಕರೆಕ್ಟ್. ಬಟ್ ನೀವು ಡೈರೆಕ್ಟರ್ ಆಗ್ಬೇಕಂದ್ಕೊಂಡು ನೀವು ಲಾಯರ್ ಆದ್ರೆ ಫೈನ್. ನೀವು ಲಾ ಪ್ರಾಕ್ಟೀಸ್ ಮಾಡಿದ್ರೆ ಸರ್, ಲಾ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಏನಾದರೂ ಪ್ರತಿಯೊಂದು ಕೇಸಲ್ಲಿ ಈ ಕತೆ ಚೆನ್ನಾಗಿದೆ ಸಿನಿಮಾಗೆ, ಈ ಕತೆ ಚೆನ್ನಾಗಿದೆ ಸಿನಿಮಾಗೆ? ಆಲ್ಮೋಸ್ಟ್ ಈಗ ನಾನು ಮಾಡ್ತಿರೋ ಸಿನಿಮಾಗಳೆಲ್ಲ ಕೂಡ ಸೊ ಏನು ಸಮಾಜದಲ್ಲಿ ನಡೆಯುತ್ತೆ, ದಿನನಿತ್ಯ ಸೊಸೈಟಿಯಲ್ಲಿ ನಡೆಯುತ್ತೆ,
ಆ ಟ್ರೂ ಇವೆಂಟ್ಸ್ಗಳನ್ನೇ ಇಟ್ಕೊಂಡು ಇನ್ಸ್ಪೈರ್ಡ್ ಆಗಿಯೇ ನಾನು ಸಿನಿಮಾ ಮಾಡೋದು. ಆಲ್ಮೋಸ್ಟ್ ನಿಮಗೆ ಮಿಸ್ಟರ್ ನಟ್ವರ್ಲಾಲ್ 80-90% ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಮೇಲೆ ಸಿನಿಮಾ ಇರುತ್ತೆ. ಓಕೆ, ಸೊ ರಿಯಲ್ ಆಗಿ ಆಗ್ತಿರೋ ಇನ್ಸಿಡೆಂಟ್ಸ್ಗಳ ಬಗ್ಗೆನೇ ಸಿನಿಮಾ. ಬಟ್ ಈ ಸೈಬರ್ ಕ್ರೈಮ್ ಅನ್ನೋ ಸಬ್ಜೆಕ್ಟ್ ಏನಕ್ಕೆ ತಗೋಬೇಕು ಸರ್? ಇವಾಗ ತುಂಬಾ ಇನ್ಸಿಡೆಂಟ್ಸ್ಗಳು ಆಗ್ತಿರತ್ತೆ, ದಿನನಿತ್ಯ ತುಂಬಾ ಆಗ್ತಿರತ್ತೆ. ಎಂಟೈರ್ ಸಿನಿಮಾ ಸೈಬರ್ ಕ್ರೈಮ್ ಇಲ್ಲ, ಬಟ್ ಒಂದು ಪೋರ್ಷನ್ ಇದೆ ಅದು. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ನಕಲಿ ಡಾಕ್ಟ್ರುಗಳ್ದಿದೆ, ಸೊ ನಕಲಿ ಅಡ್ವೊಕೇಟ್ಸ್ದಿದೆ. ಸೊ ಅದೇ ರೀತಿ ಸೈಬರ್ ಕ್ರೈಮು ಇದರಲ್ಲಿದೆ ಮೇಡಮ್. ಸರ್ ಮೋಸ್ಟ್ ಆಫ್ ದ ಟೈಮ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಸಿನಿಮಾದಲ್ಲಿ ಪ್ಲ್ಯಾನಿಂಗೇ ಜಾಸ್ತಿ. ಇವಾಗ ಒಂದೊಂದು ಎಪಿಸೋಡ್ ಥರ ಹೋಗ್ತಾ ಹೋಗುತ್ತೆ. ಇವಾಗ ಅವ್ರು ಹೇಳಿದ್ರಲ್ಲ, ಇವಾಗ ಸೈಬರ್ ಕ್ರೈಮು, ಲಾಯರು, ಮತ್ತು ಡಾಕ್ಟರು, ಮತ್ತು ಇನ್ಯಾರೋ ಪೋಸ್ಟ್ಮ್ಯಾನು, ಮತ್ತಿನ್ಯಾರೋ ಕ್ಲೀನರು, ಈ ಥರ ಡಿಫ್ರೆಂಟ್ ಎಪಿಸೋಡ್ಸಲ್ಲಿ 8 ಗೆಟಪ್ ಏನಕ್ಕೆ ಅಂತ ಕೇಳಿದಲ್ಲ, ಆ 8 ಗೆಟಪಲ್ಲೂ ಡಿಫ್ರೆಂಟ್ ಹೋಗ್ತಾ ಹೋಗುತ್ತೆ. ಬರೀ ಸೈಬರ್ ಕ್ರೈಮ್ ಒಂದಕ್ಕೆ ರಿಲೇಟೆಡ್ ಅಲ್ಲ ನಮ್ಮ ಸಿನಿಮಾ. ಆ ಸೈಬರ್ ಕ್ರೈಮ್ ಇಸ್ ಎ ಪಾರ್ಟ್ ಆಫ್ ದ ಸಿನಿಮಾ ಅಷ್ಟೇ. ಓಕೆ, ಅಂದ್ರೆ ಈ ಸಿನಿಮಾದಲ್ಲಿ 8 ಸಬ್ ಸ್ಟೋರೀಸ್ ಇದೆ ಅಂತ ಆಯ್ತು. ಸಬ್ ಸ್ಟೋರೀಸ್ ಅಲ್ಲ, ಅದು ಕಂಟಿನ್ಯೂಟಿ. ಹಾ, ಕಂಟಿನ್ಯೂಟಿ ಅದು. ಈಗ ಸೊ 8 ಲುಕ್ಸ್ ಗೆ 8 ಕತೆ, ಒಂದೇ ಕಥೆಯಲ್ಲಿ 8 ಲುಕ್ಸ್ ಬರುತ್ತೆ ಅಂತ ಹೇಳ್ತಾರೆ. ಒಂದೇ ಕಥೆನಲ್ಲಿ 8 ಲುಕ್ಸ್. ಅವ್ನು ಚೇಂಜ್ ಆಗ್ತಾ ಹೋಗ್ತಾ ಇರ್ತಾನೆ. ಪ್ರತಿ ಸತಿ ಅವ್ನು ಏನಾದರೂ ಒಂದು ಈವೆಂಟ್ ಮಾಡ್ಬೇಕಂದ್ರೆ, ಒಬ್ರಿಗೆ ಏನೋ ಚೀಟ್ ಮಾಡಬೇಕು ಆ ಥರ ಏನೋ ಇತ್ತು ಅಂತ ಹೇಳಿದ್ರೆ, ಅವ್ನು ಪ್ರತಿ ಸರ್ತಿನೂ ಹೊಸ ಚೇಂಜಸ್ ಗೆಟಪ್ಸ್ನ ಹಾಕ್ಕೊಂಡು ಹೊಸ ರೀತಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಈ ಸಿನಿಮಾ ಮೋಸ್ಟ್ ಆಫ್ ದ ಟೈಮ್ಸ್ ಅವನೇನು ಪ್ಲ್ಯಾನಿಂಗಲ್ಲೇ ನಡೆಯುತ್ತೆ. ಈ ಪ್ಲ್ಯಾನಿಂಗಲ್ಲಿ ಇವರು ಇಲ್ಲಿ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿರೋದನ್ನು ಅಲ್ಲಿ ಸಿನಿಮಾದಲ್ಲಿ ಆ ಥರ ಪ್ಲ್ಯಾನ್ ಮಾಡಿ ತೋರಿಸಿದ್ದಾರೆ. ಅಂದರೆ ಪ್ರತಿ ಒಂದು ಸೀನು ನಿಮಗೆ ಫುಲ್ಲು ಎಂಟರ್ಟೈನ್ಮೆಂಟ್ ಅನ್ನೋ ಲೆವೆಲ್ಲು ಸ್ಯಾಚುರೇಷನ್ ರೀಚ್ ಆಗ್ತಾ ಹೋಗುತ್ತೆ. ಪ್ರತಿ ಒಂದು ಸೀನೂ ಅಷ್ಟೇ ಮ್ಯಾಕ್ಸಿಮಮ್ ಯಾವ ಸೀನು ನಿಮಗೆ ಬೋರ್ ಆಗಲ್ಲ. ಪ್ರತಿ ಒಂದು ಸೀನೂ ಫ್ರೆಶ್ ಆಗಿರುತ್ತೆ. ಬಟ್ ಇವಾಗ ನಾನು ಟ್ರೇಲರ್ ನೋಡಿದಾಗ ಆಬ್ವಿಯಸ್ಲಿ ಯಾವುದು ಲುಕ್ಸ್ಗಳೆಲ್ಲ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಮೇಕಿಂಗ್ ಎಲ್ಲ ಓಕೆ ಸರ್. ಬಟ್ ಇದನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಎಲಿಮೆಂಟ್ಸ್ ಇದೆ, ಅಂದರೆ ಕಾಮಿಡಿ ಇದೆಯಾ ಅಥವಾ ಯಾವ ಥರ ಎಲಿಮೆಂಟ್ಸ್? ಈಗ ನಾವು ಬರೀ ಏನು ಈ ಕರೆಂಟ್ ಇವೆಂಟ್ಸ್ ಇಟ್ಕೊಂಡು ತೋರ್ಸೋಕೋಯ್ತು ಅಂದರೆ ಆಡಿಯನ್ಸ್ಗೆ ಏನಾಗುತ್ತೆ, ಡಾಕ್ಯುಮೆಂಟ್ರಿ ಥರ ಆಗೋಗುತ್ತೆ, ಬೋರ್ ಆಗೋಗುತ್ತೆ. ಸೊ ಕಾಮಿಡಿ, ಸಿಚುವೇಶನಲ್ ಕಾಮಿಡಿಗಳಿದೆ. ಸೊ ಒಂದು ನೀವು ಸೀನ್ ನೋಡ್ತಿದ್ದಾಗಲೇ ಅಲ್ಲೇ ರಪ್ ಅಂತ ಹೋಗುತ್ತೆ ಕಾಮಿಡಿ. ಆ ಥರ ಕಾಮಿಡಿ, ಸಿಚುವೇಶನಲ್ಲಿ ಕಾಮಿಡಿ. ನಾವು ಬೇಕು ಅಂತ ಕಾಮಿಡಿ ಸಪ್ರೇಟ್ ಟ್ರ್ಯಾಕ್ ಈ ಸಿನಿಮಾದಲ್ಲಿ ಜಾಯ್ನೇ ಮಾಡಿಲ್ಲ. ಕತೆ ಏನು ಕೇಳುತ್ತೆ, ಏನು ಡಿಮ್ಯಾಂಡ್ ಮಾಡುತ್ತೋ, ಸೊ ಅದಕ್ಕನುಸಾರವಾಗಿ ಇಲ್ಲಿ ಹೋಗಿದೆ ಮೇಡಮ್. ಓಕೆ, ಈಗ ಸೋನಲ್, ಈಗ ನಟ್ವರ್ಲಾಲ್ ಪ್ರಪಂಚದಲ್ಲಿ ನೀವೇನು ಮಾಡ್ತಿದ್ದೀರಾ? ನಿಮ್ಮ ಪಾತ್ರ ಹೇಗಿದೆ? ನಂದಿನಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಶೀಸ್ ಅ ನರ್ಸಿಂಗ್ ಸ್ಟೂಡೆಂಟ್, ಮತ್ತು ಸೋಷಲ್ ವರ್ಕರ್. ಈ ಐ ಡೊನೇಷನ್ ಕ್ಯಾಂಪ್ಸ್ ಇರಲಿ, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಇರಲಿ, ಅದರಲ್ಲಿ ಶಿ ಪಾರ್ಟಿಸಿಪೇಟ್ಸ್. ಆ್ಯಂಡ್ ಅವಳ ಲೈಫಲ್ಲಿ ಮಿಸ್ಟರ್ ನಟ್ವರ್ಲಾಲ್ ಅವ್ರ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿನೂ ಇದೆ. ಆ ಲವ್ ಸ್ಟೋರಿಯಲ್ಲಿ ನಾನು ಕಾಣಿಸ್ಕೊಂಡು. ವಾವ್, ಓಕೆ. ಸೊ ಇದರಲ್ಲಿ ಒಂದು ಲವ್ ಸ್ಟೋರಿನೂ ಇದೆ, ಹಾಗಾದ್ರೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿನೂ ಇದೆ. ಬಟ್ ಇವಾಗ ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾದಲ್ಲಿ ಅವ್ರು ಹೇಳ್ದಾಗೆ ಫೇಕ್ ಡಾಕ್ಟರ್ಸ್ ನೋಡಿದ್ದೀವಿ, ಫೇಕ್ ಲಾಯರ್ಸ್ ನೋಡಿದ್ದೀವಿ, ಅಥವಾ ತುಂಬ ವಿಚಾರಗಳಲ್ಲಿ ನಾವು ಫೇಕ್ ನೋಡಿದ್ದೀವಿ, ಮತ್ತು ಸೈಬರ್ ಕ್ರೈಮ್ಸ್ ಕೂಡ ನಾವು ನೋಡ್ತಾ ಇರ್ತೀವಿ. ನಿಮ್ಗೆ ಯಾವ ಥರ ರಿಯಲ್ ಲೈಫಲ್ಲಿ ಆ ಥರದ್ದು ಏನಾದರೂ ಆಗಿದೆಯಾ? ಯಾವ ಥರ ಮೋಸ ಹೋಗಿದ್ರಾ, ಅಥವಾ ಮೋಸ ಹೋಗಿದ್ದು ನಿಮಗೆ ಯಾವುದಾದ್ರೂ ಇವಾಗ ನೆನೆಸ್ಕೊಂಡ್ರೆ ತುಂಬ ಫನ್ನಿ ಅನ್ಸೋ ಥರದ್ದು ಯಾವುದಾದ್ರೂ ಇದೆಯಾ? ಎಲ್ಲ ನಮ್ಮ ತಾಯಿಗಾಗಿತ್ತಿದು. ಒಂದು 3,000 ರೂಪಾಯಿ ಚೀಟ್ ಮಾಡಿದ್ರು. ಆ ಸಿನಿಮಾದಲ್ಲಿ ತೋರಿಸಿದೀವಿ ಅದನ್ನ, ಅದು ರಿಯಲ್ ಇನ್ಸಿಡೆಂಟ್ ತೋರಿಸಿದೀವಿ. ಬೇರೆ ವ್ಯಕ್ತಿ ಚೇಂಜ್ ಅಷ್ಟೇ ಅದರಲ್ಲಿ. 3,000 ರೂಪಾಯಿ ಮೋಸ ಮಾಡಿದ್ರು. ಹಿಂಗೆ OTP ಕೇಳಿ ಮನ್ನ ಎಗರಿಸಿದ್ರು. ಅದನ್ನು ತೋರಿಸಿದ್ವಿ, ಸಿನಿಮಾದಲ್ಲಿದೆ. ಓಕೆ, ಸೊ ನಿಮ್ಗೆ ಯಾವತ್ತಾದ್ರೂ ಆ ಥರದ್ದು ಏನಾದರೂ ಇನ್ಸಿಡೆಂಟ್ಸ್ ಆಗಿತ್ತಾ? ಇಲ್ಲ, ಐ ಥಿಂಕ್ ಇದರದ್ದು ಆಗಲಿಲ್ಲ. ಬಟ್ ಸೈಬರ್ ಕ್ರೈಮ್ ಐ ಥಿಂಕ್ ಹೌದು. ಐ ಥಿಂಕ್ ಐ ಕೀಪ್ ಗೆಟಿಂಗ್ ಪಾಸ್ವರ್ಡ್ಸ್ ಚೇಂಜ್ ಮಾಡ್ತಾನೆ ಇರಬೇಕು. ಥ್ಯಾಂಕ್ಫುಲಿ ನನಗೆ ಒಬ್ಬರು ತುಂಬ ಟ್ಯಾಲೆಂಟೆಡ್ ಮನುಷ್ಯ ಒಬ್ಬರು ಪರಿಚಯ ಇದೆ. ಅವ್ರು ನನಗೆ ಹೇಳ್ತಾ ಇರ್ತಾರೆ ಹೌ ಟು ಸೆಟ್ ಪಾಸ್ವರ್ಡ್. ಒನ್ಸ್ ಇನ್ 6 months ಪಾಸ್ವರ್ಡ್ ಚೇಂಜ್ ಮಾಡ್ತಾರೆ. ಯಾಕೆಂದರೆ ನಮ್ಮದು ತುಂಬ ಟ್ಯಾಪ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಅದು ಲಿಂಕ್ಡ್ ಬೇರೆ ಕಡೆ ಓಪನ್ ಮಾಡಿರೋದು ಇರುತ್ತೆ ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ. ಅದರಲ್ಲಿ ಒನ್ಸ್ ಇನ್ ಅ ಮಂತ್ ಅಟ್ಲೀಸ್ಟ್ ಒಂದು 2-3 ಜನರದ್ದು ಇರುತ್ತೆ ನಾನು. ಸೊ ಐ ಕೀಪ್ ಚೇಂಜಿಂಗ್ ಮೈ ಪಾಸ್ವರ್ಡ್ಸ್. ಅದಕ್ಕೆ ನನ್ನ ಫ್ರೆಂಡ್ಸ್ ಲೈಫಲ್ಲಿ ತುಂಬ ಆಗಿದೆ ಅದೇ ಆಗಿರೋದು. ಸೊ ನಾನೊಂದು ಸ್ವಲ್ಪ ಸೇಫಾಗಿ ಪ್ಲೇ ಮಾಡ್ತಾ ಇದ್ದೀನಿ. ತನುಷ್, ನಿಮ್ಗೆ ಪ್ರೊಡ್ಯೂಸರ್ ಕೂಡ, ಈ ಸಿನಿಮಾ ಪ್ರೊಡ್ಯೂಸರ್ ಕೂಡ ನೀವೇ ಆಗಿರೋದ್ರಿಂದ, ಈ ಕತೆ ಅವ್ರು ಅಪ್ರೋಚ್ ಮಾಡಿದಾಗ ಈ ಕತೆ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡಿದ್ದು? ಓಕೆ, ಈ ಸ್ಟೋರಿ ಸಿನಿಮಾ ಮಾಡಬೇಕು ಅಂತ ನಾವು ಹುಡುಕ್ತಾ ಇದ್ದಿದ್ದನ್ನು ವಿಭಿನ್ನವಾದ ಕತೆ, ಮತ್ತು ಇಂಡಸ್ಟ್ರಿನಲ್ಲಿ ಮಾಡಿರಬಾರ್ದು ಆ ಥರ ಒಂದು ಸ್ಟೋರಿ ಹುಡುಕ್ತಾ ಇದೆ. ಫ್ರೆಶ್ ಸಿನಿಮಾಗೆ ಯಾವತ್ತೂ ಜನ ಇಷ್ಟಪಡ್ತಾರೆ. ಹೊಸ ಕಂಟೆಂಟ್ ಬಂದಾಗ ಇಷ್ಟಪಡ್ತಾರೆ. ಸಿಮಿಲರ್ ಕಂಟೆಂಟ್ನ ರಿಪೀಟ್ ಮಾಡ್ತಾ ಹೋದರೆ, ಬೇರೆ ಸಣ್ಣ ಚೇಂಜಸ್ ಮಾಡ್ಕೊಂಡು ಸ್ಕ್ರೀನ್ ಪ್ಲೇಯಲ್ಲಿ ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನೋಡಿ ಬೋರ್ ಆಗಿರ್ತಾರೆ ಅವರು. ಹೊಸದೇನು ಕಲಿಯೋದಕ್ಕಿರಲ್ಲ, ಹೊಸದೇನು ನೋಡೋದಕ್ಕಿರಲ್ಲ.
ಅವ್ರ ಕತೆ ಹೇಳಿದಾಗ ನನಗೆ ಫುಲ್ ಹೊಸತನ ಅನ್ನಿಸ್ತು ಈ ಸಿನಿಮಾದಲ್ಲಿ. ಪ್ಯಾಟ್ರನ್ ಚೆನ್ನಾಗಿತ್ತು, ಆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿತ್ತು. ಹಿಂದೆ ಮುಂದೆ ರಿವರ್ಸ್ ಹೋಗೋದು ಮತ್ತು ಬರೋದು, ಲೈವಿಗೆ ಬರೋದು, ಅದೆಲ್ಲ ಚೆನ್ನಾಗಿತ್ತು. ಮತ್ತು ಮುಂದೆನೂ ಹೋಗ್ತಾರೆ ಈ ಸಿನಿಮಾದಲ್ಲಿ, ಮುಂದೆನೂ ಫ್ಯೂಚರ್ಗೂ ಹೋಗ್ಬಿಟ್ಟು ಬರ್ತಾರೆ. ಆ ಥರದ್ದೆಲ್ಲ ಇದೆ. ಆ ಕತೆ ಕೇಳಿದ ತಕ್ಷಣ ಇಂಟ್ರೆಸ್ಟ್ ಅನ್ನಿಸ್ದಾಗ ಅದಕ್ಕೆ ತಕ್ಕನಾಗಿ ನಮಗೆ ಟೆಕ್ನಿಷಿಯನ್ ಸಿಕ್ಬಿಟ್ರು. ಇವಾಗ ವಿಲಿಯಂ ಡೇವಿಡ್ ಆಗಿರ್ಬೋದು, ಕೆ ಎಂ ಪ್ರಕಾಶ್ ಸರ್ ಆಗಿರ್ಬೋದು, ಮತ್ತು ಪ್ರತಿಯೊಬ್ಬರು ಒಂದೊಂದು ಟೆಕ್ನಿಷಿಯನ್ಸೂ ಇವಾಗ DTS ರಾಜನ್ ಸರು, ಟೆಕ್ನಿಷಿಯನ್ಸೂ ಎಲ್ಲ ಚೆನ್ನಾಗಿ ಸಿಕ್ಕಿದಾಗ ನಾವು ಏನು ಅಂದ್ಕೊಂಡಿರ್ತೀವಿ ಆ ಸಿನಿಮಾ ಕತೆಗಿಂತನೂ ಬ್ಯೂಟಿಫುಲ್ಲಾಗಿ ಬಂದರೆ 100% ಜನ ಅದನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಒಂದು ತಲೆಯಲ್ಲಿ ಹೋಗಿತ್ತು ನನಗದು. ಸೊ ಆ ಸಿನಿಮಾ ಕತೆ ನನಗೆ ಇಷ್ಟ ಆಯಿತು, ಮಾಡಿದ್ವಿ. ಇವತ್ತು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದನ್ನು ನಾನು ಎಷ್ಟೇ ಹೇಳಿದ್ರು ಎಷ್ಟು ಜನ 23ನೇ ತಾರೀಕು ಫೆಬ್ರವರಿ ಥಿಯೇಟ್ರಲ್ಲಿ ನೋಡಿ ಹೇಳ್ಬೇಕು ಅದನ್ನು. ಬಟ್ ಇಲ್ಲ, ನನಗೆ ಆ್ಯಕ್ಚುಲಿ ಟ್ರೈಲರ್ ನೋಡಿದಾಗ ನನಗೂ ಟು ಬಿ ಫ್ರ್ಯಾಂಕ್ ನನಗೂ ಟ್ರೈಲರ್ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಹೌದು. ಬಟ್ ಸರ್, ಈ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋದು ಒಂದು ಜಾನರ್ ಇದೆಯಲ್ಲ, ಈ ಜಾನರಲ್ಲಿ ಜನರನ್ನ ಥಿಯೇಟ್ರಲ್ಲಿ ಕೂರಿಸೋದು ಸ್ವಲ್ಪ ಕಷ್ಟ ಅಂತಲೇ ಯೂಶಲಿ ಹೇಳೋದು. ಜನರು ಅಷ್ಟೊಂದು ಸಸ್ಪೆನ್ಸ್ ನೋಡೋದಕ್ಕೆ ಸ್ವಲ್ಪ ಹಿಂಜರಿತಾರೆ ಅನ್ನೋದು ಒಂದು ಥಾಟ್ ಕೂಡ ಇದೆ. ಸೊ ನಿಮ್ಮ ಸಿನಿಮಾಗೆ ಹೇಗೆ ಅನ್ಕೊಂತೀರಾ? ಅಂದರೆ ಓಕೆ, ಆಡಿಯನ್ಸ್ ನಮ್ಮ ಸಿನಿಮಾನ 100% ಇಷ್ಟಪಡ್ತಾರೆ ಅಂತ ಹೇಳೋದಕ್ಕೆ ನಿಮ್ಮ ಏನು ರೀಸನ್ಸ್? ಇಲ್ಲಿ ಎಂಟೈರ್ ಸಿನಿಮಾ ನಿಮಗೆ ಲವ್ ಟ್ರ್ಯಾಕು ಇದೆ, ಜೊತೆಗೆ ಸೆಂಟಿಮೆಂಟ್ ಇದೆ. ಅದನ್ನು ನಾವು ಯಾವ ರೀತಿ ಹೇಳಬೇಕು ಆ ರೀತಿಯಾಗಿ ನಿಮಗೆ ನಾನು ಏನಾರ ಒಂದು ಎಳೆ ಬಿಟ್ಕೊಡ್ತು ಅಂದರೆ ಫುಲ್ ಎಲ್ಲ ಎಂಟೈರ್ ಸ್ಟೋರಿನೇ ರಿವೀಲ್ ಆಗೋಗುತ್ತೆ. ಸೊ ನೀವು ನೋಡಿ, ಇದು ಬೇರೆ ಕನ್ನಡ ಸಿನಿಮಾಕ್ಕೆ ನನ್ನ ಪ್ರಕಾರ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ಅನ್ಕೊತೀನಿ, ಹೊಸತನದ ಪ್ರಯತ್ನ ಅನ್ಕೊತೀನಿ. ಓಕೆ, ಬಟ್ ನಿಮ್ಗೆ ಏನು ಅನ್ಸುತ್ತೆ? ಇವಾಗ ಹೇಳಿದ್ರು ಕನ್ನಡದಲ್ಲಿ ಯಾರು ಈ ಥರ ಪ್ರಯತ್ನ ಮಾಡಿಲ್ಲ ಅಂತ. ನಿಮ್ಮ ಸಿನಿಮಾ ಈ ಜಾನರಲ್ಲೇ ಬಂದಿರೋ ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ? ಒಂದೊಂದು ಸೀನನ್ನು ನಿಮಗೆ ಕ್ಯೂರಿಯಾಸಿಟಿ ಹುಡ್ಸೋ ಹೋಗುತ್ತೆ. ನೆಕ್ಸ್ಟ್ ಸೀನ್ ಏನು ಅಂತ ಗೆಸ್ ಮಾಡೋದಕ್ಕೂ ಆಗಲ್ಲ. ಇವಾಗ ನೀವೇನೋ ಒಂದು ಅನ್ಕೋತೀರಾ, ಈ ಸೀನ್ ಹಿಂಗೆ ಬಂದಿರುತ್ತೆ, ಹಿಂಗೆ ಬಂದಿರ್ಬೋದು ಅಂತ. ಆದರೆ ಅದು ಹಂಗೆ ಬಂದಿರೋಲ್ಲ, ಬೇರೆ ಥರ ಇರುತ್ತೆ, ಬೇರೆ ಟ್ವಿಸ್ಟ್ ಇರುತ್ತೆ. ಇನ್ನೇನು ಅವನೇನು ಸಿಗಾಕೊಂಬಿಟ್ಟ, ಇನ್ನೇನು ಆಯ್ತು ಸಿಕ್ಬಿಟ್ಟ ಬಿಡುಗರು ಅಷ್ಟೇ ಬಿಡು, ಇನ್ನು ಮುಂದಕ್ಕೆ ನಾನು ಸಿನಿಮಾ ಸ್ಟೋರಿಗೆ ಎಟ್ಸ್ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಸುಳ್ಳು. ಅದು ಚೇಂಜಸ್ ಇರುತ್ತೆ. ಮತ್ತೆ ಅಂದರೆ ಜನರ ತಲೆಗೂ ಸ್ವಲ್ಪ ಜಾಸ್ತಿ ಕೆಲಸ ಖಂಡಿತ ಮೈಂಡು ಅವ್ರು ನೋಡಿದ್ರೆ ನೆಕ್ಸ್ಟ್ ಇದೇ ಅಲ್ವನಪ್ಪ ಅಂತ ಗೆಸ್ ಮಾಡ್ತಾರೆ ಆಡಿಯನ್ಸ್. ಬಟ್ ಅದಾಗಿರೋಲ್ಲ, ಅದು ಬೇರೆಯೇ ಆಗಿರುತ್ತೆ. ಆ ಥರ ಆದರೆ ನೀವು ಲಾ ಪ್ರಾಕ್ಟೀಸ್ ಮಾಡಿದ್ದನ್ನೆಲ್ಲ ಇಷ್ಟು ಚಂದ ಯೂಸ್ ಮಾಡಿದ್ದೀರಾ ಸಿನಿಮಾದಲ್ಲಿ. ಅಂದರೆ ಸಿನಿಮಾ ನೋಡಿ ಎಂಟರ್ಟೈನ್ಮೆಂಟ್ ತೊಗೊಳೋದ್ರ ಜೊತೆಗೆ ಜನರ ತಲೆಗೂ ಸ್ವಲ್ಪ ಹುಳ. ಹೌದು, ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಾರೆ. ಇವತ್ತು ಆಡಿಯನ್ಸ್ ಯಾರೋ ಈಗ ನಾವೇನೇ ಹೋಗ್ತು ಅಂದರೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೀವಿ. ಈ ಸೀನ್ ನೋಡ್ತಿದ್ದಂಗೆ ನೆಕ್ಸ್ಟ್ ಇದೇ ಆಗುತ್ತಪ್ಪ, ಇವನೇ ಒಬ್ಬ ವಿಲನ್ ಇರ್ತಾನೆ, ಇವನೇ ಹಿಂಗೆ ಮಾಡಿರ್ತಾನೆ, ಇದೇ ಥರ ಅಂತ ಕೆಲವು ಸಿನಿಮಾಗಳಲ್ಲಿ ಹೇಳ್ತೀವಿ. ಆದರೆ ನಮ್ಮ ಸಿನಿಮಾದಲ್ಲಿ ಅದನ್ನು ಗೆಸ್ ಮಾಡೋಕ್ಕೆ ಚಾನ್ಸೇ ಇರೋದಿಲ್ಲ. ಮಾಡ್ತು ಅಂದರೆ ಅವರು ಬ್ರಿಲಿಯಂಟ್ ಅವ್ರ ಕಾನ್ಕಿಂಗ್. ಓಕೆ, ಸೊ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ಗೆಸ್ ಮಾಡಿದವರೇ ಕಾನ್ಕಿಂಗ್. ನಿಜವಾಗ್ಲೂ ಅದು ಈಗ ನಾವು 10 ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಅಂದರೆ ನಮ್ಮ ಡೈರೆಕ್ಷನ್ ಟೀಮಲ್ಲೇ ಅವ್ರು ಹೇಳೋರು, ಹಿಂಗೆ ಬರುತ್ತೆ ನೋಡು ಗುರು, ಹಿಂಗೆ ಬರುತ್ತೆ ನೋಡು, ಹಿಂಗೆ ಬರುತ್ತೆ ಗುರು, ಎಲ್ಲ ಫ್ರೆಂಡ್ ಸರ್ಕಲ್ ಅಂದೇ. ಯಾರು ಸಾರ್ಗಿರನ ಹಿಂಗೆ ಬರ್ತೈತೆ ನೋಡಿ ಮಚ್ಚ, ಆಗಿ ಬರ್ತದೆ, ಈಗ ಬರುತ್ತೆ, ಹಂಗೆ ಹೇಳೋರು. ಕೊನೆಗೆ ನಾವೇನಾರ ಸೂಪರಪ್ಪ ಈ ಸೀನ್ ಎಕ್ಸ್ಟ್ರಾರ್ಡಿನರಿ ಅಂದರೆ ಅಪ್ಪ ಬುಡ ನೀನೇ ಬರ್ಕೊಂತ ಎಸ್ತೋಗೋರು ಪೇಪರ. ಆ ಥರ ಟೀಮ್ ನಮ್ಮದು. ಸೊ ನಮ್ಮ ಡಿಸ್ಕಷನಲ್ಲಿ ನಾನು, ತನುಷು, ವಿಲಿಯಮ್ಮು ಎಷ್ಟು ತಿಂಗಳುಗಟ್ಟೆ ಮಾಡಿದ್ದೀವಿ. ವಿಲಿಯಂ ಡೇವಿಡ್ಡು ನಾನು ಡೈರೆಕ್ಷನ್ ಎಷ್ಟು ವಾಸ್ತು ನೋಡ್ಕೊಂಡಿರೋ ರೂಮ್ ಚೇಂಜ್ ಮಾಡ್ತಾರೆ, ಹೋಟೆಲ್ ರೂಮ್ ಚೇಂಜ್ ಮಾಡ್ತಾರೆ. ವಾಸ್ತು ನೋಡಿ ಒಂದು ಸೀನ್ ಬರೆಯೋಕ್ಕೆ ಅದು ಒಂದು 2 ತಿಂಗಳು ತಗೊಂಡು ಡೈರೆಕ್ಟ್ರ ಇದು ಒಂದು ಸೀನ್ ಅದು ಆ ಸೀನಲ್ಲಿ ವಿಲಿಯಂ ಬಂದರು. ವಿಲಿಯಂ ಓಲ್ಡ್ ಸಿನಿಮಾ ನೋಡ್ತಾರೆ, ನಾವು ಇಂಡಿಯನ್ ಸಿನಿಮಾ ನೋಡಿದ್ರೆ ಓಲ್ಡ್ ಸಿನಿಮಾ ನೋಡ್ತಾರೆ. ನಾಳೆ ಬರ್ತೀನಿ ನೋಡಿ ಅಂತ ನೋಡ್ಕೊಬರೋ ವಿಲಿಯಂ ಡೇವಿಡ್ ಹೇಳೋರು. ಅವನು ಇನ್ನೊಬ್ಬ ಕಿಲಾಡಿ ಇದ್ದಾನ, ಅವನು ಓಲ್ಡ್ ಸಿನಿಮಾ ನೋಡ್ತಾನೆ. ಅವನು ಸರ್ ಇದೇ ಸಿನಿಮಾ ಕತೆ ವಿಲಿಯಂ ಸರ್ ಹೇಳ್ತಿರೋದು, ಅವನು ವಿಲಿಯಂ ಇದೇನೆ ಅಂದರೆ ಅವರು ಹೌದಾ ಬಂದ್ಬಿಟ್ಟಿದ್ಯಾ ಅನ್ನೋರು ಅವರು. ಏನಾಗ್ತಿತ್ತು ಗೊತ್ತಾ, ಇಲ್ಲಿ ನಾವೇ ಸಿಗಾಕ್ಸ್ತಾ ಇದ್ದೀವಿ ಅಲ್ಲಿ. ಆ ಒಂದು ಸೀನನ್ನು ತಯಾರು ಮಾಡಿಬಿಟ್ಟು ಒಂದು ಸೀನ್ ತುಂಬ ಇಂಪಾರ್ಟೆಂಟು, ಸಿಗಾಕ್ಸ್ತಾ ಇದ್ವಿ. ಆ ಸಿಗಾಕ್ಸೋ ರೀತಿ ಈಸಿ ಆಗಿರ್ತಾಯಿತ್ತು. ಅದನ್ನು ಡಿಫಿಕಲ್ಟ್ ಮಾಡ್ತಾ ಹೋಗಿದ್ವಿ. ಅವನು ಯೋಚನೆ ಮಾಡಿರಬಾರ್ದು, ಪಾಸಿಬಿಲಿಟೀಸೇ ಇಲ್ಲ, ಆ ಥರ ಅವ್ನು ಸಿಗಾಕ್ಸ್ಬೇಕು ಅವನ್ನ. ಏನಕ್ಕಿಂತ ಪೊಲೀಸ್ ಆಫೀಸರು ಈ ಸಿನಿಮಾದಲ್ಲಿ ತುಂಬ ಇಂಟೆಲಿಜೆಂಟ್ಸ್ ಇರ್ತಾರೆ. ಇಲ್ಲಿ ನಟ್ವರ್ಲಾಲ್ ಎಷ್ಟು ಇಂಟೆಲಿಜೆಂಟ್ ಇರ್ತಾನೋ ಅವರು ಅಷ್ಟೇ, ಆಪೋಸಿಟೂ ಅಷ್ಟು ಇಂಟೆಲಿಜೆಂಟ್ ಇರ್ತಾರೆ. ಅಷ್ಟು ಡಿಫಿಕಲ್ಟು ಪ್ಯಾಟರ್ನ್ ತಂದಿಟ್ಟಿದ್ದೀವಿ ಅಲ್ಲಿ. ಆ ಪ್ಯಾಟರ್ನ್ ತರೋದಕ್ಕೆ ಒಂದು ಸೀನು, ಆ ಪ್ಯಾಟರ್ನ್ ಮೇನ್ ಪ್ಯಾಟರ್ನ್ಗೆ ಅದೊಂದೇ ಸೀನು.
ಆ ಸೀನ್ಗೆ ನಾವು 2 ತಿಂಗಳು ವರ್ಕ್ ಮಾಡಿದ್ದೀವಿ. ಬಟ್ ಒಂದು ಸೀನ್ ಬರೆಯೋದಕ್ಕೆ 2 ತಿಂಗಳು ಟೈಮ್ ತಗೊಂಡಿದ್ದು. ಒಂದು ಎಷ್ಟು ಒಂದು 8 ಜನ ಬಿಟ್ಟೋದ್ರು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಬಿಟ್ಟೋದ್ರು. ಇವನು ಸೀನೇ ಒಂದು ಸೀನೇ ಇಷ್ಟು ದಿನ ಬರೀತಾವ, ನೀನು ಸಿನಿಮಾ ಇನ್ನು ಎಷ್ಟು ಡ್ರಾ ಮಾಡ್ತಾನಪ್ಪ ಈ ಡೈರೆಕ್ಟ್ರು. ಹೋದ್ರು ಬನ್ರಪ್ಪ ಅಂತ ಫೋನ್ ಮಾಡ್ರು, ಫೋನ್ ಎತ್ತಕ್ಕಿಲ್ಲ. ಸರ್ ನಾನು ಬೇರೆ ಸಿನಿಮಾ ಮಾಡ್ತಾಯಿದ್ದೀವಿ ಸರ್, ಆ ಲೆಕ್ಕಾಚಾರ. ಓಕೆ, ಬಟ್ ಅಲ್ಲ ಆಬ್ವಿಯಸ್ಲಿ ಯಾವುದು ನೀವು ಒಂದು ಸೀನ್ ಬರೆಯೋಕೆ ಅವ್ರಿಗೆ ಹೇಳು ಅಂದ್ರೆ ಇನ್ನೇನು ಹೇಳ್ತೀರಾ ಸರ್, ಇನ್ನೇನು ಹೇಳೋಣ ಅನ್ನೋರು ನಮ್ಮ ಡೈರೆಕ್ಷನ್ ಟೀಮ್ ಹುಡುಗರು. ಇನ್ನೇನು ಹೇಳೋಣ, ಮಾಡಿ ಸರ್ ಅದೇನೇ ಆಗುತ್ತೆ, ಆ ಸಿನಿಮಾದಲ್ಲಿ ಮಾಡಿಲ್ವ ಸರ್, ನೋಡಿ ಸರ್ ಸೂಪರ್ ಹಿಟ್ ಆಗೈತೆ ಸರ್. ಎಕ್ಸಾಂಪಲ್ ಕೊಡೋರು ಅವರು, ಅವ್ರಿಗೆ ಏನು ಹೇಳೋಣ, ಲೋ ಇಲ್ಲ ಮಾಡ್ರೋ, ಏನಾರು ಕೊಡ್ರೋ ಥಾಟ್ಸ್ ಐಡಿಯಾನ ಅಂದರೆ ಬಿಡಿ ನೀವು ಆಗಲ್ಲ. ಬಿಟ್ಟಿಲ್ಲ. ನನಗೆ ಇವಾಗ ಕ್ಯೂರಿಯಾಸಿಟಿ ಏನಂದ್ರೆ ಆ ಸೀನ್ ಹೆಂಗಿದೆ ಅಂತ ನೋಡಬೇಕು ಥಿಯೇಟರ್. ಆ ಸೀನ್ ಸಿಂಪಲ್ ಆಗೇ ಇರುತ್ತೆ, ಆದರೆ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಆ ಸೀನ್ ಸಿಂಪಲ್ ಆಗೇ ಇದೆ, ಸಿಂಪಲ್ ಆಗಿರುತ್ತೆ, ಯೋಚನೆ ಮಾಡಿ ಆ ಡಿಕೋಡ್ ಮಾಡಬೇಕು ಅಂತ ಹೇಳ್ತಾ ಇರೋದು ಅವರು. ಡಿಕೋಡ್ ಮಾಡೋದು ಕಷ್ಟ ವೆರಿ ಇದೆ. ಇಂಟ್ರೆಸ್ಟಿಂಗ್. ನೋಡೋಣ ಥಿಯೇಟರ್ ನೋಡೋಣ ಹೇಗಿರುತ್ತೆ ಸೀನ್ ಅಂತ. ಬಟ್ ಸೋನಲ್ಲಿ ನಿಮಗೆ ಒಬ್ವಿಯಸ್ಲಿ ನಿಮ್ಮ 3 ಜನದ ಮಧ್ಯ ಇರುವಂತಹ ಬಾಂಡಿಂಗ್ ಚೆನ್ನಾಗಿದೆ. ಇಂಟರ್ವ್ಯೂ ಮುಂಚೆನೇ ನೋಡಬೇಕಾದ್ರೆ. ಸೊ ಶೂಟಿಂಗ್ ಮಾಡಬೇಕಾದ್ರೆ ಇದೊಂದು ವಿಚಾರ ನಂಗೆ ತನುಷ್ ಮೇಲೆ ಬಹಳ ಕೋಪ ಬಂದಿತ್ತಪ್ಪ ಅನ್ನೋ ಥರದ್ದು ಯಾವುದಾದ್ರೂ ಇನ್ಸಿಡೆಂಟ್ ಇದೆಯಾ? ಎಂತ ಒಳ್ಳೆ ಪ್ರೊಡ್ಯೂಸರ್ ಸರ್ ನೀವು. ಇವ್ರ ಮೇಲೆ ಕೋಪ ಬರೋ ಚಾನ್ಸಸ್ ಇಲ್ಲ. ಅಲ್ಲ ಅಷ್ಟು ಒಳ್ಳೆ ವೆರಿ ತುಂಬಾ ಅಂದ್ರೆ ತುಂಬಾ ಪೇಷನ್ಸ್ ಇರುವಂತ ಒಂದು ವ್ಯಕ್ತಿ. ಇವ್ರಿಗೊಂದು ಸ್ವಲ್ಪ ಪೇಷನ್ಸ್ ಕಮ್ಮಿ. ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರಲ್ಲ, ಇಲ್ವೇ ಇಲ್ಲ ಬಿಡಿ. ಇಲ್ಲಿ ನೋಡಿ ಇಲ್ವೇ ಇಲ್ಲ ಅಂತಾರೆ. ನಾನು ಒಂದು ಸ್ವಲ್ಪ ಹೇಳಿದೆ. ಇವಾಗ ಒಂದು ಸ್ವಲ್ಪ ಏನ್ ಗೊತ್ತಾ ಸರ್, ನಾನು ಯೂಶಲಿ ಇಂಟರ್ವ್ಯೂಸ್ ಮಾಡಬೇಕಾದ್ರೆ ಆರ್ಟಿಸ್ಟ್ಗಳ ಬಗ್ಗೆ ಡೈರೆಕ್ಟರ್ಸ್ ಹತ್ರ ಕೇಳ್ತಾ ಇದ್ದೆ. ಫಾರ್ ಎ ಚೇಂಜ್ ಇವಾಗ ಡೈರೆಕ್ಟರ್ಸ್ ಬಗ್ಗೆ ಆರ್ಟಿಸ್ಟ್ನ ಕೇಳೋಣ. ಹೇಳಿ ಸರ್, ಡೈರೆಕ್ಟರ್ ಸರ್ಗೆ ಎಷ್ಟು ಪೇಷನ್ಸ್? ಒಂದಿನ ಸೆಟ್ಟಲ್ಲಿ ಮುದ್ದೆ ಇಲ್ಲ ಅಂತ ಟೆನ್ಷನಲ್ಲಿ ಕೂತ್ಕೊಂಡಿದ್ರು. ನಾನು ವಿಲಿಯಮ್ 15 ವರ್ಷದ ಫ್ರೆಂಡ್ಸ್, ವಿಲಿಯಮ್ ಡೇವಿಡ್ DOP. ಆ ಮುದ್ದೆ ವಿಷಯಕ್ಕೆ ಜಗಳ ಆಡಿದ್ದು, ಮುದ್ದೆ ವಿಷಯಕ್ಕೆ. ನನಗೆ ಸಕಲೇಶ್ಪುರ ಹೋಗಿದ್ದು. ಸೊ ನನಗೆ ಆ ಫುಡ್ ಅಡ್ಜಸ್ಟ್ ಆಗ್ತಿಲ್ಲ, ವಾಮಿಟ್ ಆಗ್ತಾ ಇದೆ. ಇಲ್ಲ ಮ್ಯಾನೇಜರ್ ಕೂಡ ಮುದ್ದೆ ಯಾಕೆ ಇಷ್ಟ ಅದು ಆ ಸೀನ್ ನೆನೆಸ್ಕೊಂತಾ ಇದ್ದಾರೆ. ಅವನು ಪಾಪ ವಿಲಿಯಮ್ ಕ್ಲೋಸ್ ಫ್ರೆಂಡ್ ಟಿಲ್ ಟುಡೇ. ನಾನು ಏನೋ ಪಾಪ ಅವರು ಆ ಇವತ್ತ ಕನ್ನಡದಲ್ಲಿ ನಮ್ಮ ಕನ್ನಡದಲ್ಲ ಅಂತ ಅಲ್ಲ, ಎಲ್ಲ ಒಳ್ಳೆ DOP. ಸೊ ನೇಮು ಫೇಮ್ ಇರೋಂಥ ವ್ಯಕ್ತಿ. ನಮ್ಮ ಫ್ರೆಂಡ್ಶಿಪ್ ಅವ್ರು ಬಂದಿರೋದು ನನ್ನ ಫ್ರೆಂಡ್ಶಿಪ್ಪು ಮತ್ತು ಬಾಂಡಿಂಗೋಸ್ಕರ ಸಿನಿಮಾ ಮಾಡ್ತಿರೋದು. ನಾನು ಸೆಟ್ಟಲ್ಲಿ ಏನೇನೋ ಮಾತಾಡ್ಬಿಟ್ಟಿನ, ಹಂಗೆ ಹಿಂಗೆ ಅಲ್ಲಿಡಬೇಕು ಇಲ್ಲಿಡಬೇಕು ಅಂತ. ಅವರು ಸರ್ ಇರಿ ಸರ್ ಮಾಡ್ತೀನಿ. ನಾನು 100 ಮಾತಾಡಿದ್ರೆ ಒಂದೇ ಮಾತಾಡೋದು. ಸೊ ಇರಿ ಸರ್ ಟೈಮ್ ಬೇಕು ಸರ್ ಅನ್ನೋರು. ಏನಾಗ್ತೀಯಪ್ಪ ಜಾತ್ರೆ ಮಾಡ್ತಾ ಇದೆಯಲ್ಲ ನೀನು ಇಲ್ಲೆಲ್ಲ ಮುದ್ದೆಗೋಸ್ಕರ. ಅವನಿಗೆ ನನಗೆ ಇದು ಬೇಡಪ್ಪ ಅಂದ್ರೆ ಅವನು ಕೊನೆಗೆ ನಾನು ಮಾಡಲ್ಲ ಅಂತ ಹೊಂಟೋದ. ಕೊನೆಗೆ ನಾನೇ ಬಂದೆ, ಏನಮ್ಮ ನಾನು ಮಾತಾಡೋ ರೈಟ್ಸ್ ಇಲ್ವಾ ನಿನಗೆ ಅಂದೆ. ಅಷ್ಟೇ, ಸಾಯಂಕಾಲಕ್ಕೆಲ್ಲ ಇಬ್ಬರು ಆಗೋದ್ರು, ಫ್ರೆಂಡ್ಸ್ ಆಗೋದ್ರು. ಅಷ್ಟೇ. ಅಲ್ಲ ಬಟ್ ಅಲ್ಲ ಇವ್ರು ಎಷ್ಟು ಚಂದ ಟಾಪಿಕ್ ಚೇಂಜ್ ಮಾಡಿದ್ರು. ಅದೇ ಲಾಯರ್ ಅಂತ ನಮಗೆ ಗೊತ್ತು ಸರ್, ಇವಾಗ ಗೊತ್ತಾಯ್ತು. ಬಟ್ ನೀವು ಇಷ್ಟು ಚಂದ ಟಾಪಿಕ್ ಚೇಂಜ್ ಮಾಡಿದ್ರಿ. ನಾವು ಕೇಳಿದ್ ಮುದ್ದೆ ಟಾಪಿಕ್, ನೀವು ವಿಲಿಯಮ್ಸ್ ಅನ್ನೆಲ್ಲ ತಗೊಂಡು ಬಂದು ಬೇರೆ ಬೇರೆ ಏನೋ ಹೇಳ್ಬಿಟ್ರಿ. ಮುದ್ದೆ ಸ್ಟೋರಿ ಹೇಳಿ ಸರ್. ಮುದ್ದೆ ಇಲ್ಲ ಅಂತ ಅಷ್ಟೊಂದು ಟೆನ್ಷನ್ ಯಾಕೆ ಮಾಡ್ಕೊಂಡಿದ್ರಿ? ನಾನು ಆ್ಯಕ್ಚುಲಿ ಮುದ್ದೆ ತಿನ್ನೋದೇ ಇಲ್ಲ. ಬಟ್ ಅವತ್ತು ಬೇಕಾಗಿತ್ತು, ಜರ್ನಿ ಮಾಡಿದ್ವಲ್ಲ. ಜರ್ನಿ ಮಾಡಿದಾಗ ಏನೇನೋ ತಿಂದು ಊಟ ಎಲ್ಲ ಆಗೋಗಿತ್ತು. ಅದು ತಿನ್ನಬೇಕು ಅಂದ್ರೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಎಲ್ಲ ಹೋಗಿ ಎಲ್ಲೆಲ್ಲೋ ಹುಡುಕ ಬಂದರು. ಸೊ ಸಿಗಲಿಲ್ಲ. ಅವ್ರು ಏನೋ ತಂದರು, ಇನ್ನೂ ತಿಂದೆ ಹೆಲ್ತ್ ಅಪ್ಸೆಟ್ ಆಗೋಯ್ತು. ಅದಕ್ಕೆ ಮುದ್ದೆ ಸಿಕ್ಕಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು. ಮುದ್ದೆ ಸಕಲೇಶ್ಪುರದಲ್ಲಿ ಎಲ್ಲಿ ಸಿಗುತ್ತೆ ಮೇಡಮ್? ಮಧ್ಯರಾತ್ರಿಯಲ್ಲಿ 2 ಗಂಟೆಯಲ್ಲಿ ಮುದ್ದೆ. ಮುದ್ದೆ ಸಿಕ್ಕಿಲ್ಲ ಅಂತ ಟೆನ್ಷನ್ ಮಧ್ಯರಾತ್ರಿಯಲ್ಲಿ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದೆ. ಅದು ಬೇಕು ಅಂತ ಮ್ಯಾನೇಜರ್ ಪ್ರೊಡ್ಯೂಸರ್ ಸ್ವಲ್ಪ ಟಾರ್ಚರ್ ಕೊಡ್ಬೇಕಿತ್ತು ಸರ್. ನಂಗೆ ಬೇಕೇ ಬೇಕು ಇವಾಗ ಮುದ್ದೆ ಕೊಡ್ತೀರಾ ಇಲ್ವಾ? ಮಾಡ್ಲಿಲ್ವಾ ಮುದ್ದೆ ಬೇಕೇ ಬೇಕಂತ ಹೇಳಿಲ್ವಾ ನಿಮ್ಗೆ? ಒಳ್ಳೆ ಅಲ್ಲ ನನ್ನ ಪ್ರೊಡ್ಯೂಸರ್ ಬಗ್ಗೆ ನಾನೇ ಮರ್ತ್ಬಿಟ್ಟಿದ್ದೆ. ಸೋನಾಲೇನೆ ರಾತ್ರಿ ನೆನೆಸಿದ್ರು, ಏನು ಮುದ್ದೆ ಅಂದರು. ನಾನು ನಿಮ್ಗೆ ಹೆಂಗೆ ಗೊತ್ತು ಅಂದರು. ಅವಾಗ ಹೇಳ್ತಾರೆ ವಿಲಿಯಮ್ ಇರೋನ ಹೇಳಿರ್ಬೇಕು. ಬಟ್ ಇವಾಗ ತನುಷ್ ನಿಮ್ದು ಪ್ರೊಡ್ಯೂಸರ್ ಅಂದ್ರೆ ಅಷ್ಟು ಒಳ್ಳೆ ಪ್ರೊಡ್ಯೂಸರ್ ಅಂತ ಯಾವತ್ತಾದ್ರೂ ಸೆಟ್ಟಲ್ ಅನ್ಸಿತ್ತಾ? ತನುಷ್ ಪ್ರೊಡ್ಯೂಸರ್ ಅಂತನಾದ್ರೂ ಯಾವತ್ತಾದ್ರೂ ಅನ್ಸಿತ್ತಾ? ಫೀಲ್ ಬಂದಿತ್ತಾ? ಹೌದೌದು, ಯಾಕೆಂದ್ರೆ 5 ಗಂಟೆಗೆ ಅವ್ರು ಓಡೋಗ್ತಿದ್ರು ಬಿಲ್ಸ್ ಬರೆಯೋಕೆ. 5 ಗಂಟೆಗೆ ಬಿಲ್ಸ್ ಮತ್ತೆ ನನ್ನ ಪೇಮೆಂಟ್ ಎಲ್ಲ ಇವ್ರ ಹತ್ರನೇ ಕೇಳ್ಬೇಕು ತಾನೆ. ಎಷ್ಟು ಬರೋದ್ರಿ ಸರ್ ಬಿಲ್ಸ್? ಬಾರಿ ಡೈಲಿ ಅದು ಅದೇ ಕೆಲಸ ಅಲ್ಲ. 5 ಗಂಟೆ ಅದನ್ನ ಮೇಂಟೈನ್ ಮಾಡೋದಿದೆ ಗೊತ್ತಾ. ಆ್ಯಕ್ಟಿಂಗು ಒಂದು ಕಡೆ, ಆ್ಯಕ್ಟಿಂಗು ಡೈಲಾಗ್ಸು, ಅಲ್ಲಿಂದ ಲುಕ್ ಮೇಂಟೈನ್ ಮಾಡು, ಇಲ್ಲಿಂದ ಗೋದೇರ್ 5 ಗಂಟೆ ಆಗುವಾಗ ಅದೇ ಇವ್ರು ಹೇಳ್ತಿದ್ರಲ್ಲ ಶಶಿ ನಮ್ಮ ಮ್ಯಾನೇಜರು ಕ್ಯಾಮ್ರಾ ಮುಂದೆ ಬಂದಿರೋದಂತೆ 4 ಕರೆಕ್ಟ್ ಶಾರ್ಪ್. ಬನ್ನಿ ಸಾಕು, ಆಕ್ಟಿಂಗ್ ಸಾಕು, ಬನ್ನಿ ಇವಾಗ ಬಿಲ್ಸ್ ಬರೀರಿ ಅಂತ. ಅಂದ್ರೆ ಡೈರೆಕ್ಟ್ ಆಗಂತೂ ಕರೆಯೋದಕ್ಕಾಗಲ್ಲ, ಬಂದು ನಿಂತ್ಕೊಂಡ್ಬಿಡೋದು ಕ್ಯಾಮ್ರಾ ಮುಂದೆ.
ಬಂದು ನಿಂತ್ಕೊಂಡ್ರೆ ಗೊತ್ತಾದ ಓ ಶಶಿ ಅವ್ರು ಬಂದವ್ರೆ ಸರಿ ಇವತ್ತು ಸಾಯಂಕಾಲ ಆಗ್ತಿದೆ ಹೋಗ್ಬೇಕು ಅನ್ನೋ ಥರ ಬಿಲ್ ಬರಿಬೇಕು. ಬಟ್ ಸರ್ ನನಗೆ ಹೇಳಿ ಇವಾಗ ನೀವು ಪ್ರೊಡ್ಯೂಸರ್ ಮತ್ತು ಆ್ಯಕ್ಟರ್ ಎರಡೂ ಆಗಿರೋದ್ರಿಂದ ಯಾವುದನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಯಿತು? ಆ್ಯಕ್ಟಿಂಗ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಯಿತಾ, ಅಥವಾ ಪ್ರೊಡಕ್ಷನ್ದು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಯಿತಾ, ಅಥವಾ ಡೈರೆಕ್ಟರ್ನ ಬ್ಯಾಲೆನ್ಸ್ ಮಾಡೋದು ಕಷ್ಟ? ಯಾವುದು ಕಷ್ಟ ಅಂತ ಅನಿಸಿಲ್ಲ, ಒಂಥರ ಪೀರಿಯಾಡಿಕಲಿ ಮಾಡ್ಕೊಂಡು ಹೋಗ್ತಾ ಅಲ್ಲ ಇದ್ದೆ. ಬಟ್ ನೀವು 3 ಜನ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ 3 ಜನದ ಬಗ್ಗೆ ಏನೇ ಮಾತಾಡಿದ್ರು ಒಳ್ಳೇದೇ ಮಾತಾಡಬೇಕು ಅಂತ. ಯಾವ ಥರ ನಾವೆಲ್ಲ ಈಗ ಏನು ಗೊತ್ತಾ, ತನುಷ್ ನಾವೆಲ್ಲ 12 ವರ್ಷ 13 ವರ್ಷದಿಂದ ಫ್ರೆಂಡ್ಸ್ಗಳು ಪರಿಚಯ ಇರೋರು. ಇಲ್ಲಿ ಏನು ಈಗ ನಾವು ಸಿನಿಮಾಕ್ಕೋಸ್ಕರ ಕಿತ್ತಾಡ್ತಿದ್ದೋ, ಈಗ ಏನೇ ಮಾತಾಡೋದ್ರೂ ದಿನಕ್ಕೊಂದು 2-3 ಸಲ ನಾವು ಮಾತಾಡ್ತೀವಿ ಸಿನಿಮಾಕ್ಕೋಸ್ಕರ. ಸಿನಿಮಾ ಮಾತಾಡ್ತು ಅಂದರೆ ಅವ್ರು ಏನಾರ ನನಗನ್ನೋರು, ನಾನೇನಾರ ನಾನು ಪಾಪ ಅವ್ರಿಗೆಲ್ಲ ಕಾಟ ಕೊಟ್ಟಿದ್ದೀನಿ ಬಿಡಿ. ಏನೇನು ಎಷ್ಟು ಪಾಪ ಎಷ್ಟು ಅಲ್ಲ ಕೊಟ್ಟಿದ್ದೀನಿ, ಎಲ್ಲರಿಗೂ ಕೊಟ್ಟಿದ್ದೀನಿ. ಬಟ್ ಏನು ನಾವು ಸಿನಿಮಾಕ್ಕೋಸ್ಕರ ಮಾಡ್ತಿದ್ದೋ ಎಲ್ಲ ಮಾಡ್ತಿದ್ದೋ. ಸೊ ಆಗ್ಲೇನೆ ಅದನ್ನು ಮರ್ತು ಬಿಡ್ತಿದ್ದೋ ನಾವು ಅಷ್ಟೇ. ಸಿನಿಮಾಕ್ಕೋಸ್ಕರ ಅಷ್ಟೇ, ಸಿನಿಮಾ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ. ನಾನು ಈಗಲೂ ಹೇಳ್ತೀನಿ, ನೀವು ಪ್ರೊಡ್ಯೂಸರ್ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ರಗಡ್ ಆಗಬೇಕಪ್ಪ ನೀನು. ಸಾಫ್ಟ್ ಆಗಲ್ಲ, ವರ್ಕೌಟ್ ಆಗಲ್ಲ ಮೇಡಮ್. ಇವತ್ತು ಇವ್ರಿಗೆ ಇರಿಟೇಷನ್ ಮಾಡೋಕ್ಕೂ ಮನ್ಸು ಬರಲ್ಲ. ಬರಲ್ಲ. ಅಯ್ಯೋ ಬೇಜಾರು ತಿಳ್ಕೊಂಡ್ಬಿಡ್ತಾರೆ ಬಿಡಿ ಅಂತಾರೆ. ಹೀರೋಯಿನ್ ವಿಷಯದಲ್ಲೇ ನಾನು ಹೇಳ್ತೀನಿ, ನೀವು ಅವ ಹಾಕ್ಬೇಕ್ರಿ, ನೀವು ಯಾಕ್ರಿ ಹಾಕಲ್ಲ, ನಮ್ಗೆ ಡೇಟ್ ಬೇಕು ಅಂತಂದರೆ, ಸರ್ ಬಿಡಿ ಸರ್ ಪಾಪ ನಮಗೋಸ್ಕರ ಅವತ್ತು ಡೇಟ್ ಕೊಟ್ಟಿದ್ರು ನಾವೇ ಮಾಡೋಕ್ಕಾಗಿಲ್ಲ ಅಂತಾರೆ. ಸರಿ ಇಷ್ಟು ಸರ್ ನೀವು ಹಂಗೆಲ್ಲ ಹೇಳಿದ್ರಾ? ಬನ್ನಿ ನೆಕ್ಸ್ಟ್ ಇಂಟರ್ವ್ಯೂಗೆ. ಈಗ ಇವಾಗ ಸ್ಟಾರ್ಟ್ ಅವಾಜ್ ಹಾಕಲ್ಲ ಸರ್. ಇವಾಗ ಹೇಳಿ ಸೋದಲ್, ತುಂಬಾ ಶಾರ್ಟ್ ಟೆಂಪರ್ಡ್ ಮನುಷ್ಯ. ಅಯ್ಯೋ ತುಂಬಾ ಲೇಟ್ ಎಲ್ಲ ಮಾಡ್ತಿದ್ರೆ ಹೇಳಿ ಲಾಸ್ಟ್. ನಾನು ಹೇಳ್ತೀನಿ, ಸಂಸ್ಕೃತ ಏನಿಲ್ಲ ಬರುತ್ತೆ ಅಂದ್ರೆ ನೀವು ಕೇಳಿರಲ್ಲ ನೋಡಿ ಇವಾಗ ಸ್ಟಾರ್ಟ್ ಆಗ್ತಿದೆ ಒಂದು. ಅಲ್ಲ ಮೇಡಮ್, ನಮ್ಮ ಸಂಸ್ಕೃತ ಅಂದರೆ ನಾವು ಈಗ ವಿಲೇಜ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ಏನು ಒಂದು ಸ್ವಲ್ಪ ಜೋರಾಗಿ ಮಾತಾಡ್ತೀವಿ ಏನು, ಬಟ್ ಇರೋದನ್ನ ಓಪನ್. ಅದೇ ಹೀರೋಯಿನ್ಗೆ ಜೋರಾಗಿ ಮಾತಾಡಿ ಸರ್ ಅಲ್ಲ ಓಪನ್ ಆಟಲ್ಲಿ ಮಾತಾಡ್ತೀವಿ ಅಷ್ಟೇ. ಬಟ್ ನಾನು ಇವಾಗ ಡೈರೆಕ್ಟರ್ ಸಪೋರ್ಟ್ ಮಾಡ್ತೀನಪ್ಪ. ಹೀರೋಯಿನ್ಗೆ ಜೋರಾಗಿ ಮಾತಾಡಿ ಅಂತ ಹೇಳಿದ್ರಿ ತಾನೆ. ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಇದೆ. ಅಲ್ಲ ಅವಾಜ್ ಹಾಕಪ್ಪ, ಹೀರೋಯಿನ್ ಕರ್ಸಪ್ಪ ಅಂದೆ. ಅವ್ರು ಫುಲ್ ಬಿಸಿ, ಅವ್ರು ಡೇಟ್ ಕೊಟ್ಟಿರ್ತಾರೆ. ಏನೋ ಆವಾಜ್ ಹಾಕ್ಬೇಕು ಅಂತ ಹೇಳಿಲ್ಲ, ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿ ಅವಾಗ ನಮ್ಮಿಬ್ರು ಜಗಳ ಆಗೋದು. ಇಲ್ಲ ಏನು ಗೊತ್ತಾ, ಅವ್ರು ಯಾವತ್ತೂ ಹೇಳಿಲ್ಲ, ಟಿಲ್ ಟುಡೇ ಹೇಳಲ್ಲ. ವೆರಿ ಸ್ವೀಟ್ ಈಗ್ಲೂ 5 ಗಂಟೆಗೆ ಹೋಗ್ಬೇಕು, ಬೇರೆ ಕಡೆ ವರ್ಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ ರೀ ಮಾಡಿಸ್ರಿ, ಇಷ್ಟು ಚೆನ್ನಾಗಿ ಕಾಯ್ತಾ ಇದ್ದಾರೆ ಅಂದ್ರೆ ಪಾಪ ಏನೋ ಹೇಳ್ಬಿಟ್ಟಿದ್ದಾರೆ, ಹೋಗ್ಲಿ ಬಿಡಿ. ನಮ್ಮ ಇಂಡಸ್ಟ್ರಿಯಲ್ಲಿ ಸ್ವೀಟೆಸ್ಟ್ ಪ್ರೊಡ್ಯೂಸರ್ ಅಂತ ಏನಾದ್ರು ಒಂದು ಅವಾರ್ಡ್ ಕೊಟ್ಟರೆ ತನುಷ್ ಖಂಡಿತ 200% ಕೊಟ್ಬಿಡಿ ಹೋಗ್ಲಿ, ಅದೊಂದು ಅವಾರ್ಡ್ ಆದ್ರೂ ಕೂಡ ಇನ್ನೇನು ಮಾಡ್ತೀರಾ? ಇಲ್ಲ ಕೊಡೋಣ, ಅದೊಂದು ಅವಾರ್ಡ್ ಕೊಡೋಣ ತನುಷ್ಗೆ, ಸ್ವೀಟೆಸ್ಟ್ ಪ್ರೊಡ್ಯೂಸರ್ ಅಂತ ಒಂದು ಅವಾರ್ಡ್ ಕೊಡ್ಲೇಬೇಕು. ಇವಾಗ ನಟ್ವರ್ಲಾಲ್ಗೆ ಬರೋಣ ಆಬ್ವಿಯಸ್ಲಿ. ಬಟ್ ಇವಾಗ ನಮ್ಮ ಕಾನ್ವರ್ಸೇಷನ್ ಅಲ್ಲೇ ಇಷ್ಟು ಕಾಮಿಡಿ ಇದೆ, ಜೊತೆಗೆ ಅಷ್ಟು ಒಳ್ಳೆ ಕಂಟೆಂಟ್ ನಾವು ಮಾತಾಡ್ತಿದ್ದೀವಿ. ಸಿನಿಮಾದಲ್ಲೂ ಆಬ್ವಿಯಸ್ಲಿ ಇಷ್ಟೇ ಒಳ್ಳೆ ಕಾಮಿಡಿನೂ ಇದೆ, ಇಷ್ಟೇ ಒಳ್ಳೆ ಕಂಟೆಂಟ್ ಇದೆ ಅಂತ ಅನ್ಕೊಳ್ತೀನಿ. ಸರ್, ಇಫ್ ಇನ್ ಕೇಸ್ ಏನಾದರೂ ನಟ್ವರ್ಲಾಲ್ ಸಿನಿಮಾನ ಆಡಿಯನ್ಸ್ ನೋಡಲಿಲ್ಲ ಅಂದರೆ ಏನೇನೆಲ್ಲ ಮಿಸ್ ಮಾಡ್ಕೊಳ್ಬಹುದು? ಒಂದು ಕನ್ನಡಕ್ಕೆ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಇಂಥ ಮುಂದೆ ಫ್ಯೂಚರಲ್ಲಿ ನಾನು ಸಿನಿಮಾ ಮಾಡ್ತೀನಿ ಆ್ಯಸ್ ಎ ಡೈರೆಕ್ಟ್ರಾಗಿ. ನನಗೆ ಈ ಸಿನಿಮಾದಿಂದ ಅನೇಕ ಸಿನಿಮಾ ಚಾನ್ಸ್ ಬಂದಿದೆ. ಆಲ್ರೆಡಿ ನಾನು ಬ್ಯುಸಿ ಆಗ್ತೀನಿ ಒಳ್ಳೆ ಮೇಕರ್ ಆಗಿ. ಅಲ್ಲಲ್ಲ 200% ಆಲ್ರೆಡಿ ಸಿನಿಮಾ ಟ್ರೈಲರ್. ನನಗೆ ನಾನು ಬಿ ಫ್ರ್ಯಾಂಕ್ ಹೇಳ್ತೀನಿ, ತನುಷ್ ಕೇಳ್ತೀನಿ, ತನುಷ್ ನೀನು ಯಾವ ಥರ ಕರೀರಿ ನಾನು ನಿಮ್ಗೆ ಬಂದ್ ಮಾಡಿಕೊಡ್ತೀನಪ್ಪ ಹೇಳ್ತೀನಿ. ಅಂಥ ಪ್ರೊಡ್ಯೂಸರು ಪಾಪ ಈಗ ನನ್ನ ನಂಬಿ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ತಂದು ಸುರಿದಿದ್ದಾರೆ ಅಂದರೆ ಯಾರೂ ಸುರಿಯೋಕ್ಕಿಲ್ಲ. ನಾನು ಏನೇ ಕನಸು ಕಾಣ್ಬೋದು, ಆ ಕನಸನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಬ್ಬ ಪ್ರೊಡ್ಯೂಸರ್ ಬೇಕು. ನಮ್ಮ ವಿಲಿಯಂ ಡೇವಿಡ್ ಲೈಟ್ಸ್ ತರಿಸಿದಾರಲ್ಲ, ಆ ಲೈಟ್ಸಲ್ಲೇ ಒಂದು ಸಿನಿಮಾ ಮಾಡ್ಬೋದು, ಒಂದು ಅವರೇಜ್, ಒಂದು ಮಿನಿಮಮ್. ಯಪ್ಪ ನನಗೆ ಹೇಳ್ತಿದ್ದೆ, ಗುರು ಈ ಥರ ಬೇಕು ಗುರು, ನೋಡಿ ವಿಜುವಲ್ ಐತೆ, ಈ ಥರ ಬೇಕು, ಈ ಥರ ಬೇಕು ಅಂದ್ರೆ ಅವರು ಆಯ್ತು ಸರ್ ಮಾಡೋಣ, ಇದಕ್ಕಿಂತ ಸೂಪರ್ ಮಾಡೋಣ ಅನ್ನೋರು. ಅವ್ರ ಲೈಟ್ಸ್ ಲಿಸ್ಟ್ ಕೊಡ್ತು ಅಂದರೆ ಫೋನ್ ಮಾಡ್ತು ಅಂದರೆ, ಸರ್ ಇದು ಇಲ್ಲಿ ಸಿಗಲ್ಲ ಸರ್, ಹೈದ್ರಾಬಾದಲ್ಲಿ ಸಿಗ್ತೈತೆ, ಬೇರೆ ಶೂಟಿಂಗ್ ಹೊಂಟೋಗಿದೆ, ಸುದೀಪ್ ಸಾರ್ದು ಶೂಟಿಂಗ್ ಹೊಂಟೋಗಿದೆ, ದರ್ಶನ್ ಸಾರ್ದು ಹೊಂಟೋಗಿದೆ, ಇಲ್ಲ ಯಶ್ ಅವ್ರದ್ದು ಹೋಗ್ಬಿಟ್ಟಿದೆ ಅನ್ನೋರು. ಮತ್ತು ಅಪ್ಪ ಈ ಲೈಟ್ಸ್ ಎಲ್ಲ ಯಾಕೋ ಬೇಡ, ಕಮ್ಮಿ ಮಾಡಪ್ಪ ಅಂದರೆ, ಸರ್ ಹಂಗಾದ್ರೆ ಒಂದು ಕೆಲಸ ಮಾಡಿ, ಒಂದು 4 ಬೇಬಿ ತರಿಸ್ಬಿಡಿ, ಇಲ್ಲೇ ಮಾಡಿಬಿಡ್ತೀನಿ, ಹಿಂಗೆ ಬರುತ್ತೆ ನೋಡಿ ಅನ್ನೋರು. ಆಯಿತು ತರಿಸಪ್ಪ ಅಂದರೆ ಇವರು ಏನು ಮಾತಾಡೋಕ್ಕಿಲ್ಲ. ಸರಿ ಓಕೆ. ಎಂಡ್ ಆಫ್ ದಿ ಡೇ ಏನಕ್ಕೆ ಮಾತಾಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಕಾನ್ಸೆಪ್ಟ್ ಚೆನ್ನಾಗಿತ್ತು. ಕಾನ್ಸೆಪ್ಟ್ ಚೆನ್ನಾಗಿರ್ಬೇಕು ಅಂದರೆ ಅದಕ್ಕೊಂದು ನ್ಯಾಯ ಒದಗಿಸೋದು ನಮ್ಮ ಕರ್ತವ್ಯ ಆಸ್ ಎ ಪ್ರೊಡ್ಯೂಸರು. ಅದಕ್ಕೇನು ಬೇಕು, ಸೆಟ್ ಬೇಕಾ, ಸೆಟ್ ಮಾಡಿಸ್ತಾ ಇದ್ವಿ, ಟೈಮ್ ಹಿಡಿತಾ ಇತ್ತು ಅಷ್ಟೇ ಒಂದು ಸ್ವಲ್ಪ. ಮತ್ತು ಲೈಟಿಂಗ್ ಬೇಕಾ, ಲೈಟಿಂಗ್ ಮಾಡಿದ್ರೆ ಲೈಟಿಂಗಲ್ಲಿ ಎಕ್ಸ್ಟ್ರಾ ಕಾಲ್ ಶೀಟ್ 3 ಶಾರ್ಟ್ಸೇ ತೆಗಿತಾ ಇದ್ದು. ಹೌದು, 2 or 3 ಶಾರ್ಟ್ಸೇ ತೆಗಿತಾ ಇದ್ದು. ಆ ಥರ ಲೈಟಿಂಗು ಬೇಕು. ಅವ್ರೂ ಎಷ್ಟು ಎಫರ್ಟ್ಸ್ ಹಾಕಿ ಬ್ಯೂಟಿಫುಲ್ ಆಗಿ ತೆಗೆದಿದ್ದಾರೆ.
ಬಟ್ ನನಗೆ ನಿಮ್ಮಲ್ಲಿ ತುಂಬ ಇಷ್ಟ ಆಗಿದೆ ಏನಂದರೆ ಸಿನಿಮಾ ಬಗ್ಗೆ ನಿಮ್ಗಿರೋ ಒಲವು ಆ ಪ್ರೀತಿ ಇದೆಯಲ್ಲ, ಆದರೆ ಬಜೆಟ್ ಜಾಸ್ತಿ ಆದರೂ ಪರವಾಗಿಲ್ಲ, 2 ತಿಂಗಳು ಒಂದೇ ಸೀನ್ ಬರೆದ್ರೂ ಪರವಾಗಿಲ್ಲ, ಬಟ್ ಸ್ಟಿಲ್ ಸಿನಿಮಾ ಚೆನ್ನಾಗಿ ಬರಬೇಕು. ಅಲ್ಟಿಮೇಟ್ಲಿ ಸಿನಿಮಾ ಫ್ಯಾಷನ್ ಇರೋರು ಮತ್ತು ಏನಾದ್ರೂ ಸಿನಿಮಾದಲ್ಲಿ ಅಚೀವ್ ಮಾಡಬೇಕು ಅಂತ ಬಂದಿರೋರು, ಇಲ್ಲಿ ಯಾರನ್ನು ಇವ್ರೂ ಕೋಟ್ಯಾಂತರ ರೂಪಾಯಿ ಕಳೆದಿದ್ದಾರೆ. ಈಗ ಆ್ಯಕ್ಚುಲಿ ಇವ್ರು ಕಳೆದಿರೋದು ಬೇರೆ ಕಡೆ ಇನ್ವೆಸ್ಟ್ ಮಾಡಿದರೆ ಒಂದು 100 ಕೋಟಿ ದುಡ್ಡು ಆಗಿರೋದು ಅವರು ಅಂತ. ಈಗ ಅಷ್ಟು ದುಡ್ಡು ಸಿನಿಮಾದಲ್ಲಿ ಕಳೆದ ಸಿನಿಮಾಗೆ ಬಂದು ಇನ್ವೆಸ್ಟ್ ಮಾಡಿದ್ದಾರೆ. ನಾನು ಕೂಡ ಪ್ರೊಫೆಷನ್ ಬಿಟ್ಟು ಸೊ ಏನಾರ ಮಾಡಬೇಕು, ನನಗೆ ಚೆನ್ನಾಗಿತ್ತು ನನ್ನ ಪ್ರೊಫೆಷನ್. ಅಡ್ವೊಕೇಟ್ಸಿ ತುಂಬ ಸೂಪರಾಗಿತ್ತು. ನಾನು ಅಲ್ಲಿದ್ದರೆ ಲಕ್ಷಾಂತರ ರೂಪಾಯಿ ನಾನು ಸಂಪಾದನೆ ಮಾಡ್ಕೊಂಡು ರಾಯಲ್ ಇರ್ಬೋದಾಯಿತು. ಬಟ್ ಸಿನಿಮಾ ಒಂದು ಪ್ಯಾಷನ್, ಏನಾದರೂ ಮಾಡಬೇಕು, ಏನಾದ್ರೂ ಅಚೀವ್ ಮಾಡಬೇಕು ಅಂತ ಬಂದಿದ್ದೀವಿ. ಸೊ ತನುಷ್, ನೀವು ಕಳ್ಕೊಂಡಿರೋ ದುಡ್ಡೆಲ್ಲ ಈ ಸಿನಿಮಾದಲ್ಲಿ ವಾಪಸ್ ಬರಲಿ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. 3 ಜನಕ್ಕೂ 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆಗಲಿ. ಸಕ್ಸಸ್ ಮೀಟಲ್ಲಿ ಕೂತ್ಕೊಂಡು ಇನ್ನೊಂದು ಸ್ವಲ್ಪ ಮಾತಾಡೋಣ, ಅವಾಗ ಡೈರೆಕ್ಟರ್ಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾರ್ಯಕ್ರಮ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, 23ನೇ ತಾರೀಕು ನಟ್ವರ್ಲಾಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಪ್ಪದೇ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ, ಕನ್ನಡ ಸಿನಿಮಾಗಳನ್ನು ಹರಸಿ ಹಾರೈಸಿ ಬೆಳೆಸಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.